ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यभागवतसेवया भगवती उत्तमश्लोके भक्तिर्भवतिर्नैष्टुकी। मुखं करोति वाक्चालं पङ्गुलङ्घयते गिरिं यत्कृपाहं तमहं वन्दे श्रीगुरुतारिणं परमानन्दमाधवं श्रीचैतन्यम् ईश्वरम्। हरे कृष्ण। ಎಲ್ಲರಿಗೂ ಶ್ರೀಮದ್ ಭಾಗವತಂ ದಶಮ ಸ್ಕಂದದ 3ನೇ ದಿವಸ ಚರ್ಚೆಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಶ್ರೀಕೃಷ್ಣನ ಜನನ ಅಧ್ಯಾಯವನ್ನು ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ. ನೆನ್ನೆಯ ಅಧ್ಯಾಯದಲ್ಲಿ ಗರ್ಭಸ್ಥ ಕೃಷ್ಣನಲ್ಲಿ ದೇವತೆಗಳ ಪ್ರಾರ್ಥನೆ, ದೇವಾನ್ ದೇವತೆಗಳು 33 ಕೋಟಿ ದೇವಾನ್ ದೇವತೆಗಳು, ಶಿವ, ಬ್ರಹ್ಮ, ದುರ್ಗಾ ಎಲ್ಲರೂ ಸೇರಿ ದೇವಕಿಯ ಗರ್ಭದಲ್ಲಿರುವಂತಹ ಭಗವಂತನಿಗೆ ಆರಾಧನೆ ಮಾಡಿದ್ದಾರೆ. ಹಾಗೂ ಸಕಲ ಜಗತ್ತಿಗೆ ಕಾರಣಕರ್ತ ಕೃಷ್ಣ, ಸಕಲ ಶಕ್ತಿಗಳು ಅವನಿಂದ ಉತ್ಪನ್ನವಾಗುವಂತಹದ್ದು. ಹಾಗೂ ಕೃಷ್ಣ ಈ ಜಗತ್ತಿನ ಎಲ್ಲ ಗುಣಗಳಿಗೆ ಮೀರಿದಂಥವನು. ಅವನು ಯಾವತ್ತೂ ಕೂಡ ಕರ್ಮದ ಬಂಧನಕ್ಕೆ ಒಳಗಾಗುವುದಿಲ್ಲ. ಆ ಭಗವಂತ ಕೃಷ್ಣ ಸಚ್ಚಿದಾನಂದ ರೂಪ, ನಮ್ಮನ್ನು ರಕ್ಷಣೆ ಮಾಡು ಎಂದು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಶ್ರೀ ಶುಕ ಉವಾಚ ಅಥ ಸರ್ವಗುಣೋಪೇತಃ ಕಾಲಃ ಪರಮಶೋಭನಃ ರಹೈರಾವಾಜನ ಜನ್ಮ ಕರ್ಮಶ್ಚ ಶಾಂತಕ್ಷ ಗ್ರಹತಾರಕಂ. ಶುಕಮುನಿಗಳು ಹೀಗೆಂದರು. ಆಮೇಲೆ ಭಗವಂತನ ಆವಿರ್ಭಾವದ ಶುಭ ಸಮಯದಲ್ಲಿ ಸಮಗ್ರ ವಿಶ್ವವು ಎಲ್ಲ ಸದ್ಗುಣಗಳಿಂದ, ಸೌಂದರ್ಯದಿಂದ ಮತ್ತು ಶಾಂತಿಯಿಂದ ತುಂಬಿಕೊಂಡಿತು. ರೋಹಿಣಿ ತಾರಾಗಣವು ಅಶ್ವಿನಿ ನಕ್ಷತ್ರಗಳ ಹಾಗೆ ಕಾಣಿಸಿತು. ಸೂರ್ಯ, ಚಂದ್ರ ಮತ್ತು ಇತರ ನಕ್ಷತ್ರಗಳು ಹಾಗೂ ಗ್ರಹಗಳು ಬಹಳ ಶಾಂತವಾಗಿದ್ದವು. ಸಕಲ ದಿಕ್ಕುಗಳು ಅತ್ಯಂತ ಮನೋಹರವಾಗಿ ಕಾಣಿಸಿದವು. ಸುಂದರವಾದ ನಕ್ಷತ್ರಗಳು ಮೋಡಗಳಿಲ್ಲದ ಆಕಾಶದಲ್ಲಿ ಮಿನುಗಿದವು. ಭೂಮಿಯು ಪಟ್ಟಣಗಳಿಂದಲೂ, ಗ್ರಾಮಗಳಿಂದಲೂ, ಗಣಿಗಳಿಂದಲೂ, ಹುಲ್ಲುಗಾವಲುಗಳಿಂದಲೂ ಅಲಂಕೃತವಾಗಿ ಸರ್ವಮಂಗಳಮಯವಾಗಿ ಕಾಣಿಸಿಕೊಂಡಿತು. ನದಿಗಳು ನಿರ್ಮಲ ಜಲದೊಡನೆ ಪ್ರವಹಿಸಿದವು. ಕೊಳಗಳು ಮತ್ತು ವಿಶಾಲ ಜಲಾಶಯಗಳು ನೈದಿಲೆಗಳಿಂದ ಮತ್ತು ತಾವರೆಗಳಿಂದ ತುಂಬಿ ಅಸಾಮಾನ್ಯವಾಗಿ ಸೊಗಸಾಗಿದ್ದವು. ನೇತ್ರಾನಂದನು ಉಂಟು ಮಾಡುವ ಹೂಗಳಿಂದಲೂ ಕೂಡಿರುವ ಮರಗಳಲ್ಲಿ ಮತ್ತು ಹಸಿರು ಗಿಡಗಳಲ್ಲಿ ಕೋಗಿಲೆಯಂತಹ ಹಕ್ಕಿಗಳು ಮತ್ತು ದುಂಬಿಗಳ ಹಿಂಡುಗಳು ದೇವತೆಗಳಿಗಾಗಿ ಇಂಪಾದ ಧ್ವನಿಗಳೊಂದಿಗೆ ಹಾಡತೊಡಗಿದವು. ನಿರ್ಮಲವಾದ ಮೆಲುಗಾಳಿಯ ಸ್ಪರ್ಶ ಸುಖವನ್ನು ನೀಡುತ್ತಾ ಹೂಗಳ ನಸುಗುಂಪನ್ನು ಹೊತ್ತುಕೊಂಡು ಬೀಸತೊಡಗಿತು. ಅದಲ್ಲದೆ ಬ್ರಾಹ್ಮಣರು ಹೋಮಕ್ರಿಯೆಗಳನ್ನು ತೊಡಗಿಕೊಂಡು ವೇದ ನಿಯಮಗಳ ಪ್ರಕಾರ ಬೆಂಕಿಯನ್ನು ಉರಿಸಿಕೊಂಡಾಗ ಆ ಬೆಂಕಿಗಳ ಮೆಲುಗಾಳಿಯಿಂದ ಕೆದರಿಕೊಳ್ಳದೆ ಸ್ಥಿರವಾಗಿ ಉರಿದವು. ಹೀಗೆ ಜನ್ಮರಹಿತನಾದ ಭಗವಾನ್ ವಿಷ್ಣು ದೇವೋತ್ತಮ ಪರಮಪುರುಷನು ಆವಿರ್ಭವಿಸಲಿದ್ದಾಗ ಕಂಸನಂತಹ ರಾಕ್ಷಸರಿಂದ ಸದಾ ಪೀಡಿತರಾಗಿದ್ದ ಮುನಿಗಳು ಮತ್ತು ಬ್ರಾಹ್ಮಣರು ತಮ್ಮ ಹೃದಯದೊಳಗೆ ಶಾಂತಿಯನ್ನು ಅನುಭವಿಸಿದರು. ಅದಲ್ಲದೆ ಏಕಕಾಲದಲ್ಲಿ ಊರ್ಧ್ವ ಲೋಕಗಳ ಕಡೆಯಿಂದ ದುಂದುಬಿಗಳು ಮೊಳಗಿದವು. ಕೃಷ್ಣ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿದಾಗ ಭೂದೇವಿಯು ತುಂಬಾ ಸಂತೃಪ್ತಳಾದಳು. ಯಾಕೆಂದರೆ ಅವಳ ಪತಿ ಬಂದಿದ್ದಾನೆ. ಹೆಂಡತಿ ಹೇಗೆ ಪತಿ ಎಲ್ಲೋ ಊರಿಗೆ ಹೋಗಿದ್ಮೇಲೆ ವಾಪಸ್ ಮನೆಗೆ ಬರ್ತಾ ಇದ್ದಾನೆ ಅಂತ ಹೇಳಿದಾಗ ಮನೆಯೆಲ್ಲ ಅಲಂಕೃತಗೊಳಿಸ್ತಾಳೆ. ತಾನೂ ಕೂಡ ನಾನಾ ರೀತಿಯಲ್ಲಿ ಸುಗಂಧವಾದಂತಹ ಲೇಪನಗಳನ್ನು ಮಾಡಿಕೊಳ್ಳುತ್ತಾ ಅಲಂಕೃತಗೊಳ್ಳುತ್ತಾ ಒಳ್ಳೆಯ ವಸ್ತ್ರ, ಪತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಯಾವಾಗಲೂ ಜೊತೆಲೇ ಇರಲಿ ಅನ್ನುವಂಥ ಚಿಂತನೆಯಿಂದ ಹೆಂಡತಿ ಹೇಗೆ ಪತಿಯ ಸೇವೆಗೋಸ್ಕರ ಕಾಯ್ತಾಳೋ ಹಾಗೆ ಭೂದೇವಿಯು ಕೂಡ ಜಗತ್ಪತಿ ಕೃಷ್ಣ ಬರ್ತಾ ಇದ್ದಾನೆ, ಜಗತ್ತಿಗೆ ಒಡೆಯ ಜಗನ್ನಾಥ ಬರ್ತಾ ಇದ್ದಾನೆ, ಅದರಿಂದ
ಎಲ್ಲ ರೀತಿಯ ಸೌಂದರ್ಯಗಳು ಭೂಮಿ ಸೃಷ್ಟಿ ಮಾಡ್ತಾ ಇದ್ದಾಳೆ. ಹೂವುಗಳು, ಹಣ್ಣು, ಬಣ್ಣಗಳು, ಸುವಾಸನೆ, ದುಂಬಿಗಳು, ಎಲ್ಲರೂ ಹರ್ಷಿತರಾಗಿದ್ದಾರೆ. ಹಾಗೂ ಇಲ್ಲಿ ತನಕ ಪೀಡಿತರಾಗಿದ್ದಂತಹ ಋಷಿಗಳು ಈಗ ಭಗವಂತ ಬರ್ತಾ ಇದ್ದಾನೆ, ಆದ್ರಿಂದ ನಾವು ಇನ್ನು ಕಂಸನ ಹೆದರುವಂತಹ ಅವಶ್ಯಕತೆ ಇಲ್ಲ. ಮತ್ತೆ ಅವರು ಯಜ್ಞಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು. ಹೇಗೆ ಅಸುರರು ಬ್ರಾಹ್ಮಣರ ನಾಶ ಮಾಡ್ತಾರೆ, ಯಜ್ಞಗಳು ಮಾಡಲು ಬಿಡೋದಿಲ್ಲ. ಯಾವಾಗ ಭಗವಂತ ಬರ್ತಾನೆ ಮತ್ತೆ ಎಲ್ಲ ಋಷಿಗಳು ಧೈರ್ಯದಿಂದ ತುಂಬಿದರು. ಹಾಗೆ ಈ ಕಲಿಯುಗದಲ್ಲಿ ಅನೇಕ ದುಷ್ಟ ಶಕ್ತಿಗಳ ಒಂದು ಆವರಣದಿಂದ, ಮುಸ್ಲಿಂ ರಾಜರ ಒಂದು ಆವರಣ, ಬ್ರಿಟಿಷರು, ಕಲಿಯುಗ ಪ್ರಭಾವಗಳಿಂದ ಅನೇಕರು ಕೃಷ್ಣ ಭಕ್ತಿಯನ್ನು ಮರೆತು ಹೋಗ್ಬಿಟ್ಟಿತ್ತು. ಆದರೆ ಕಲಿಯುಗದಲ್ಲಿ ಭಗವಂತನ ಪ್ರತಿನಿಧಿ ಶ್ರೀಲ ಪ್ರಭುಪಾದರು ಇಲ್ಲಿ ಅವತರಿಸಿದಾಗ ಅವರು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ವಿಶ್ವಾದ್ಯಂತ ಪ್ರಚಾರ ಮಾಡಿದರು. ಈಗ ಎಲ್ಲಾ ಕಡೆ ಜೀವಾತ್ಮರು, ಬದ್ಧ ಜೀವಿಗಳು ಧೈರ್ಯದಿಂದ ಕೃಷ್ಣನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಜಗುಹು ಕಿನ್ನರ ಗಂಧರ್ವ ಸುಷ್ಟುಹು ಸಿದ್ಧಚಾರಣಾಃ ವಿದ್ಯಾಧರೈಶ್ಚ ನನ್ಋತು ರಪ್ಸೋರೋಭಿಹಿ ಸಮಂ ಮುದ. ಕಿನ್ನರರು ಮತ್ತು ಗಂಧರ್ವರು ಮಂಗಳ ಗೀತೆಗಳನ್ನು ಹಾಡತೊಡಗಿದರು. ಸಿದ್ಧರು ಮತ್ತು ಚಾರಣರು ಮಂಗಳ ಸ್ತೋತ್ರಗಳನ್ನು ಸಲ್ಲಿಸಿದರು. ಮತ್ತು ವಿದ್ಯಾಧರಿಯರು ಅಪ್ಸರಿಯರೊಂದಿಗೆ ಆನಂದದಿಂದ ನರ್ತನ ಮಾಡತೊಡಗಿದರು. ಕಿನ್ನರ, ಗಂಧರ್ವ ಇವರೆಲ್ಲ ಊರ್ಧ್ವ ಲೋಕದಲ್ಲಿರುವಂತಹ ವಿಶೇಷವಾದ ಜನರು. ಕೆಲವರು ತುಂಬಾ ಚೆನ್ನಾಗಿ ಹಾಡ್ತಾರೆ ಗಂಧರ್ವರು, ಕೆಲವರು ವಾದ್ಯಗೋಷ್ಠಿಗಳನ್ನು ಚೆನ್ನಾಗಿ ನುಡಿಸ್ತಾರೆ. ಭಗವಂತ ಬಂದಿದ್ದಾನೆ ಎಂದು ಎಲ್ಲರೂ ಸ್ವಾಗತ ಮಾಡಲಿಕ್ಕೆ ಅವರು ಸುಂದರವಾದಂತಹ ಗೀತೆಗಳನ್ನು ಹಾಡ್ತಾ ಇದ್ದಾರೆ. ಸಂತೋಷ, ಯಾವಾಗ ನಮಗೆ ತುಂಬಾ ಸಂತೋಷ ಆಗುತ್ತೆ ನಾವು ಹಾಡ್ತೀವಿ, ಕುಣಿತೀವಿ. ಆದರೆ ಭೌತಿಕ ಜಗತ್ತಿನ ಜನ ಫಿಲಂ ಹಾಡುಗಳು, DJ ಮಿಕ್ಸ್ಗಳು ಹೀಗೆಲ್ಲ ಮಾಡ್ತಾ ಡಿಸ್ಕೋ ಕ್ಲಬ್ ಅಲ್ಲಿ ಕುಡಿದು ನೃತ್ಯ ಮಾಡ್ತಾರೆ. ಇದರಿಂದ ಏನು ಸಿಗಲ್ಲ, ಕೇವಲ ಪಾಪ ಹತ್ಕೊಳ್ಳುತ್ತೆ, ನರಕಲೋಕಕ್ಕೆ ಹೋಗ್ತೀವಿ. ನಾವು ಮಂಗಳ ವಾದ್ಯಗಳನ್ನು ಹಾಡಬೇಕು. ಕರತಾಳ, ಮೃದಂಗ, ತಬಲ ಇದೆಲ್ಲ ದೊಡ್ಡದು ಶಾಸ್ತ್ರೀಯ ಸಂಗೀತವನ್ನು ಹಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ಶಾಸ್ತ್ರೀಯ ಸಂಗೀತಕ್ಕಿಂತ ಭಕ್ತಿಪೂರ್ವಕವಾದಂತಹ ಭಜನೆಗಳನ್ನು ಹಾಡಬೇಕು. ಭಕ್ತಾದಿಗಳು, ಭಗವಂತನ ಪ್ರತಿನಿಧಿಗಳು ಭಗವಂತನ ಕಂಡು ಭಗವಂತನ ರೂಪ ಗುಣಗಾನವನ್ನು ಮಾಡ್ತಾರೆ. ಅದರಿಂದ ನಾವು ಅಂತಹ ಒಂದು ಆರಾಧನೆಗಳನ್ನು ಮಾಡೋದ್ರಿಂದ, ಪ್ರಾರ್ಥನೆಗಳು ಮಾಡೋದ್ರಿಂದ, ಗುರುಗಳ ಪದಚಿಹ್ನೆಯಲ್ಲಿ ನಡೆಯುವುದರಿಂದ ನಾವು ಸಕಲ ಕರ್ಮಗಳಿಂದ ಮುಕ್ತರಾಗ್ತೇವೆ. ಅಂದ್ರೆ ಫಿಲಮಿ ಹಾಡುಗಳು, ಫಿಲಮಿ ಭಕ್ತಿ ಅವರೆಲ್ಲ ಸೃಷ್ಟಿ ಮಾಡಿರೋದು ಅವ್ರ ದುಡ್ಡುಗೋಸ್ಕರ, ದುಡ್ಡು ಮಾಡ್ಲಿಕ್ಕೋಸ್ಕರ ಫಿಲಮ್ ಮಾಡಿ ಒಳ್ಳೆ ಹಿಟ್ ಆಗಲಿ, ಅವಾರ್ಡ್ಗಳು ಸಿಗ್ಲಿ ಅಂತ ಮಾಡಿರ್ತಾರೆ. ಅವ್ರಿಗೆ ಭಗವಂತ ಗೋಚರ ಆಗಿರೋದಿಲ್ಲ. ಅದರಿಂದ ಫಿಲಮಿ ಹಾಡುಗಳು ಕೇಳೋದ್ರಿಂದ ನಮ್ಗೆ ಏನೇನು ಅದು ಭಕ್ತಿ ಅಂತ, ಭಕ್ತಿ ಭಜನೆಗಳು ಅಂತ ಹಾಕಿದ್ರು ಕೂಡ ಅದು ನಮ್ಗೇನು ಪ್ರಯೋಜನ ಆಗೋದಿಲ್ಲ. ನಾವು ಯಾವಾಗಲೂ ಭಕ್ತರು ಬರೆದಂತಹ, ರಚಿಸಿರುವಂತಹ ಒಂದು ಹಾಡುಗಳನ್ನು ಹಾಡಬೇಕು, ನೃತ್ಯ ಮಾಡಬೇಕು, ಭಗವಂತನ ಮುಂದೆ ನೃತ್ಯ ಮಾಡಬೇಕು. ಇದರಿಂದ ಭಗವಂತನ ಪ್ರೀತಿ ನಮಗೆ ಜಾಗೃತವಾಗುತ್ತೆ, ನಮ್ಮ ಪಾಪಗಳು ನಾಶವಾಗುತ್ತೆ. ಕೈ ಎತ್ತಿ ಚಪ್ಪಾಳೆ ತಟ್ಟಿ ಹಾಡೋದ್ರಿಂದ ನಮ್ಮ ಕೈಲಿರುವ ರೇಖೆಗಳು ಬದಲಾಗತ್ತಂತೆ. ಅನೇಕ ಜ್ಯೋತಿಷರು ಕೂಡ ಹೇಳಿದ್ದಾರೆ, ನಿಜವಾದ ಜ್ಯೋತಿಷರು ಹೇಳ್ತಾರೆ, ಯಾವಾಗ ಕೃಷ್ಣ ಭಕ್ತಿಯನ್ನು ಮಾಡ್ತಾರೆ ನಮ್ಮ ಕರ್ಮದ ರೇಖೆಗಳು ಬದಲಾಗತ್ತೆ. ಯಾಕಂದ್ರೆ ಭಗವಂತನ ಹತ್ರ ಶಕ್ತಿ ಇದೆ ಕರ್ಮಗಳನ್ನು ಬದಲಾಯಿಸ್ಲಿಕ್ಕೆ. ಅದರಿಂದ ನಾವು ನಿರ್ಭೀತರಾಗಿ ಸಂತೋಷದಿಂದ, ಪ್ರೀತಿಯಿಂದ ಚಪ್ಪಾಳೆ ತಟ್ಟುತ್ತಾ ಹರಿಯ ನಾಮಸ್ಮರಣೆಯನ್ನು ಮಾಡಬೇಕು. ದೇವತೆಗಳು ಮತ್ತು ಮಹಾಮುನಿಗಳು ಸಂತೋಷದ ಮನೋಭಾವದಿಂದ ಹೂವಿನ ಮಳೆಯನ್ನು ಸುರಿಸಿದರು ಮತ್ತು ಮೋಡಗಳು ಆಕಾಶದಲ್ಲಿ ಒಂದುಗೂಡಿ ಸಾಗರದ ಅಲೆಗಳಂತೆ ಶಬ್ದಗಳನ್ನು ಮಾಡುತ್ತಾ ಹಗುರವಾಗಿ ಗುಡುಗಿದವು. ಆಗ ದೇವತಮ ಪರಮಪುರುಷನಾಗಿ ಪ್ರತಿಯೊಬ್ಬನ ಹೃದಯದೊಳಗೆ ನೆಲೆಸತಕ್ಕ ವಿಷ್ಣುವು ഇരുಳಿನ ಕಗ್ಗತ್ತಲೆಯಲ್ಲಿ ಪೂರ್ವ ದಿಗಂತದಲ್ಲಿ ಮೂಡುತ್ತಿರುವ ಪೂರ್ಣಚಂದ್ರನಂತೆ ದೇವಕಿಯ ಹೃದಯದಿಂದ ಆವಿರ್ಭವಿಸಿದನು. ಏಕೆಂದರೆ ದೇವಕಿಯು ಶ್ರೀಕೃಷ್ಣನ ವರ್ಗದವಳೇ ಆಗಿದ್ದಳು. ಕೃಷ್ಣ ಹೀಗೆ ರಾತ್ರಿಯ ಸಮಯದಲ್ಲಿ ರೋಹಿಣಿ ನಕ್ಷತ್ರ ಎಲ್ಲ ಶುಭ ಸಂಕೇತಗಳಲ್ಲಿ ಭಗವಂತ ಹುಟ್ಟಿಲ್ಲ.
ಭಗವಂತ ಹುಟ್ಟದಾಗ ಅವತರಿಸಿದಾಗ, ಭಗವಂತ ಹುಟ್ಟೋದಿಲ್ಲ, ಅವನು ಅವತರಿಸ್ತಾನೆ. ಅವತರಿಸೋದಂದರೆ ಏನು? ಅವತಾರ ಅಂದ್ರೆ ಇಳಿದು ಬರೋದು. ವೈಕುಂಠ ಲೋಕದಿಂದ, ಗೋಲೋಕ ವೃಂದಾವನದಿಂದ ಭಗವಂತ ಈ ಮೃತ್ಯು ಲೋಕಕ್ಕೆ ಇಳಿದು ಬರ್ತಾನೆ. ಆಗ ಎಲ್ಲಾ ಒಳ್ಳೆಯ ಶುಭ ಶಕುನಗಳು ಎಲ್ಲವೂ ಮೂಡುತ್ತವೆ, ಎಲ್ಲ ಅಪಶಕುನಗಳು ದೂರವಾಗುತ್ತವೆ. ಹೀಗೆ ಎಲ್ಲಾ ಶುಭ ಶಕುನಗಳು ಮೂಡಿತು ಭಗವಂತ ಅವತರಿಸಿದಾಗ. ಇದರಿಂದ ಸಕಲ ಜಗತ್ತು ಕಂಗೊಳಿಸ್ತಾ ಇತ್ತು. ಹೇಗೆ ಅನುಭವ, ಹೇಗೆ ದಿನಪೂರ್ತಿ ಕೆಲಸ ಮಾಡಿದವನಿಗೆ ತುಂಬಾ ಸುಸ್ತಾಗಿರುತ್ತೆ, ರಾತ್ರಿಯ ತಂಪಾದ ಗಾಳಿಯಲ್ಲಿ ಪೂರ್ಣ ಚಂದ್ರನ ನೋಡಿದಾಗ, ಆ ಬೆಳಕು ನೋಡಿದಾಗ ಹೇಗೆ ನಮಗೆ ಸಂತೋಷ ಪ್ರಧಾನವಾಗುತ್ತೋ, ಹಾಗೆಯೇ ಕೃಷ್ಣ ಚಂದ್ರವಂಶದಲ್ಲಿ ಅವನು ಅವತರಿಸಿದ್ದಾನೆ. ಸೂರ್ಯವಂಶದಲ್ಲಿ ಶ್ರೀರಾಮಚಂದ್ರ ಅವತರಿಸಿದ ಹಾಗೆ ಚಂದ್ರವಂಶದಲ್ಲಿ ಕೃಷ್ಣ ಪರಮಾತ್ಮ ಅವತರಿಸಿದ. ಅದು ಹೇಗೆ ಅವತರಿಸಿದ? ಹೃದಯದಿಂದ ಹೊರಗೆ ಬಂದ. ಹೇಗೆ ಸಾಮಾನ್ಯ ಮಗುವಾಗಿ ಅವನು ಹುಟ್ಟಲಿಲ್ಲ, ವಸುದೇವನ ಮನಸ್ಸಿನಿಂದ ದೇವಕಿಯ ಮನಸ್ಸಿಗೆ ಹೋದ. ಇಂಥ ಹೃದಯ ಪ್ರವೇಶ ಮಾಡಿ ಗೋಚರನಾಗಿ, ವಸುದೇವನಿಗೆ ದೇವಕಿಗೆ ಗೋಚರನಾಗಿ ಹೃದಯದಿಂದ ಅವನು ಅವತರಿಸಿದ. ಇದೆಲ್ಲ ದಿವ್ಯವಾದಂತಹದ್ದು. ಮೂರ್ಖರು ಸುಮ್ಮನೆ ಭಗವಂತ ಮಾಯೆಗೊಳಗಾಗ್ತಾನೆ, ಭೌತಿಕ ದೇಹಗಳನ್ನು ಪಡ್ಕೋತಾನೆ ಅಂತ ಹೇಳಿದ್ರು. ಇಷ್ಟು ಅದ್ಭುತವಾಗಿ ಯಾವ ಮಗು ಹೀಗೆ ತಾನೇ ಹುಟ್ಟಲಿಕ್ಕೆ ಸಾಧ್ಯ? ಭಗವಂತ ಅವನು ಹುಟ್ಟಿದ ಮೇಲೆ ಅವನು ಗುರುಕುಲಕ್ಕೆ ಹೋಗಿ ಜ್ಞಾನ ಪಡೆದಿದ್ದು, ಅನಂತರ ದಿವ್ಯ ಪುರುಷನಾದ ಇಲ್ಲ. ಭಗವಂತ ಯಾವಾಗಲೂ ಭಗವಂತ. ಅವನು ಸಣ್ಣ ಮಗುವಾಗಿ ಅವತರಿಸಲಿ ಅಥವಾ ನರಸಿಂಹನಾಗಿ ಅವತರಿಸಲಿ, ಅವನು ತನ್ನ ನಿಜ ಸ್ವರೂಪವನ್ನು ಕಳೆದುಕೊಳ್ಳೋದಿಲ್ಲ. ಯಾವಾಗಲೂ ಅವನು ಸರ್ವಜ್ಞ, ಸರ್ವವ್ಯಾಪಿ, ಸರ್ವಶಕ್ತ, ಜಗದೊಡೆಯನೇ ಆಗಿರ್ತಾನೆ. ಯಾವತ್ತೂ ಅವನು ಶಕ್ತಿಗಳನ್ನು ಕಳ್ಕೊಂಡು ಶಕ್ತಿ ನಂತರ ಪಡಿಬೇಕು ಅನ್ನೋದು ಇಲ್ಲ. ಇದು ಭಗವಂತನ ದಿವ್ಯವಾದಂತಹ ಗುಣ. ಅದರಿಂದನೇ ಜನ್ಮ ಕರ್ಮ ಚ ಮೇ ದಿವ್ಯಂ, ದಿವ್ಯವಾದಂತಹ ಗುಣಗಳು. ಭಕ್ತರಿಗೋಸ್ಕರ ಮುಂದೆ ಹೇಳ್ತಾನೆ ಹೇಗೆ ಅಂತ. ವಸುದೇವನು ಆ ನವಜಾತ ಶಿಶುವನ್ನು ಕಂಡನು. ಆ ಶಿಶುವು ಅದ್ಭುತವಾಗಿ ತಾವರೆಯಂತಹ ಕಣ್ಣುಗಳುಳ್ಳವನಾಗಿದ್ದನು. ತನ್ನ 4 ಕೈಗಳಲ್ಲಿ ಶಂಖ, ಚಕ್ರ, ಗದಾಪದ್ಮ ಎಂಬ 4 ಆಯುಧಗಳನ್ನು ಹಿಡಿದಿದ್ದನು. ಅವನ ವಕ್ಷಸ್ಥಳದಲ್ಲಿ ಶ್ರೀವತ್ಸ ಚಿಹ್ನೆ ಇದ್ದಿತು ಮತ್ತು ಅವನ ಕೊರಳಿನಲ್ಲಿ ಶೋಭಮಯಮನವಾದ ಕೌಸ್ತುಭ ರತ್ನವಿದ್ದಿತು. ಅವನು ಪೀತಾಂಬರವನ್ನು ಧರಿಸಿದ್ದನು. ಅವನ ಶರೀರವು ದಟ್ಟವಾದ ಮೋಡದಂತೆ ಕಪ್ಪಾಗಿದ್ದವು. ಅವನ ಕೆದರಿದ ತಲೆಗೂದಲು ಪೂರ್ಣವಾಗಿ ಬೆಳೆದಿದ್ದವು. ಅವನ ಕಿರೀಟ ಮತ್ತು ಕುಂಡಲಗಳು ಬೆಲೆಬಾಳುವ ವೈಡೂರ್ಯ ರತ್ನದಿಂದ ಅಸಾಧಾರಣವಾಗಿ ಥಳಥಳಿಸುತ್ತಿದ್ದವು. ಹೊಳೆತಕ್ಕ ಕಾಂಚೀಧಾಮ, ಭುಜಕೀರ್ತಿಗಳು, ಕೈ ಬಳೆಗಳು ಮತ್ತು ಇತರ ಆಭರಣಗಳಿಂದ ಆ ಶಿಶುವು ಅದ್ಭುತವಾಗಿ ಗೋಚರಿಸಿದನು. ಇಂತಹ ಅದ್ಭುತವಾದಂತಹ ಭಗವಂತ ಸಣ್ಣ ಮಗುವಾಗಿ ಎಲ್ಲ ವೈಭವದಿಂದ ಅವತರಿಸಿದ್ದಾನೆ. ಶಂಖ, ಚಕ್ರ, ಗದಾ, ಪದ್ಮ ಎಲ್ಲ ದಿವ್ಯವಾದ ಚಿಹ್ನೆಗಳು, ಸರ್ವ ಆಕರ್ಷಣೀಯವಾದ ನೀಲಮೇಘ ಶ್ಯಾಮ ಬಣ್ಣದಲ್ಲಿ ಅವನು ಅವತರಿಸಿದ್ದಾನೆ. ವಸುದೇವನು ತನ್ನ ಅಸಾಮಾನ್ಯವಾದ ಪುತ್ರನನ್ನು ಕಂಡಾಗ ಅವನ ಕಣ್ಣುಗಳು ಆಶ್ಚರ್ಯಚಕಿತವಾದವು. ದಿವ್ಯ ಆನಂದದಲ್ಲಿ ಅವನು ಮಾನಸಿಕವಾಗಿ 10,000 ಗೋವುಗಳನ್ನು ಸಂಗ್ರಹಿಸಿದನು ಮತ್ತು ಅವುಗಳನ್ನು ಅದೊಂದು ದಿವ್ಯೋತ್ಸವದ ರೀತಿಯಲ್ಲಿ ಬ್ರಾಹ್ಮಣರಿಗೆ ದಾನವಾಗಿ ಹಂಚಿದನು. ಏನೇ ಹಬ್ಬ ಇರಲಿ, ಏನೇ ಉತ್ಸವವಿರಲಿ, ಬ್ರಾಹ್ಮಣರಿಗೆ ದಾನ ಮಾಡುವುದು ಕರ್ತವ್ಯ. ಇದು ಭಗವಂತ ಈ ರೀತಿ ಯೋಜನೆ ಮಾಡಿದ್ದಾನೆ. ಚತುರ್ವರ್ಣ ಮಯಾ ಸೃಷ್ಟಂ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇದರ ಯಾವುದರಿಂದ ಆಗಿದೆ? ಗುಣಕರ್ಮ ವಿಭಾಜಶಃ. ಕೆಲವರು ಗುಣಗಳಿಂದ ಸಾತ್ವಿಕರಾಗಿರ್ತಾರೆ, ತಪಸ್ವಿಗಳಾಗಿರ್ತಾರೆ, ಅವರ ಪೂರ್ವ ಕರ್ಮಗಳಿಂದ ಆ ಥರ ಪಡೆದು ಬಂದಿರ್ತಾರೆ. ಅವರು ಜ್ಞಾನವನ್ನು ತಿಳ್ಕೊತಾರೆ, ಜ್ಞಾನ ಪ್ರಚಾರ ಮಾಡ್ತಾರೆ, ತಪಸ್ಸುಗಳನ್ನು ಮಾಡ್ತಾರೆ, ಭಗವಂತನ ಯಜ್ಞಗಳನ್ನು ಮಾಡ್ತಾರೆ, ಪಠನ ಪಾಠನ, ಯಜನ ಯಾಜನ, ದಾನ ಪ್ರತಿಗ್ರಹ, ಬ್ರಾಹ್ಮಣರ ಲಕ್ಷಣಗಳು. ಅನಂತರ ಕ್ಷತ್ರಿಯ ದೇಶದ ಪಾಲನೆ ಮಾಡೋದು, ರಕ್ಷಣೆ ಮಾಡೋದು, ಪ್ರಜೆಗಳ ರಕ್ಷಣೆ ಮಾಡೋದು, ತೆರಿಗೆ ಸಂಗ್ರಹ ಮಾಡುವಂಥದ್ದು. ವೈಶ್ಯ ಗೋ ವಾಣಿಜ್ಯ, ಗೋರಕ್ಷಾ ವಾಣಿಜ್ಯ, ಗೋವುಗಳ ರಕ್ಷಣೆ ಮಾಡೋದು, ಬೆಳೆಗಳು ಬೆಳೆಸೋದು, ವ್ಯಾಪಾರ ಮಾಡೋದು. ಮತ್ತೆ ಶೂದ್ರ, ಅವನಿಗೆ ಅಷ್ಟು ಆಧ್ಯಾತ್ಮಿಕ ಬುದ್ಧಿ ಇಲ್ಲ ಅಥವಾ ಅಂತ ರೋಷಾವೇಶ ಇಲ್ಲ ಅಥವಾ ವ್ಯಾಪಾರ ಮಾಡೋ ಗುಣ ಇಲ್ಲ, ಆದರೂ ಸೇವೆಗಳನ್ನು ಮಾಡ್ತಾನೆ. ಹೀಗೆ ಪ್ರತಿಯೊಬ್ಬರು ಈ 4 ಜನ ಸೇರಿ ಭಗವಂತನ ಚಿಂತನೆಯಲ್ಲಿ ತೊಡಗಬೇಕು. ಹೀಗೆ ಒಬ್ರಿಗೊಬ್ರು ಸಹಾಯ ಮಾಡುತ್ತಾ
ಅವರೆಲ್ಲರೂ ಕೂಡ ಭಗವದ್ಧಾಮವನ್ನು ಪ್ರವೇಶಿಸಬೇಕು. ಇದು ಗುಣ. ಹೀಗೆ ಗೃಹಸ್ಥರ ಒಂದು ಜೀವನ ಹೇಗೆ, ಅವರು ಯಾವಾಗಲೂ ದಾನವನ್ನು ಮಾಡಬೇಕು. ಹಣ ಸಂಗ್ರಹ ಮಾಡಿದವರು ಅವರು ದಾನ ಮಾಡಬೇಕು. ಗೃಹಸ್ಥರು ಬ್ರಹ್ಮಚಾರಿ, ವಾನಪ್ರಸ್ಥಿ ಮತ್ತು ಸನ್ಯಾಸಿ ನೋಡ್ಕೋಬೇಕು. ಯಾಕಂದ್ರೆ ಹಣ ಸಂಪಾದನೆ ಮಾಡುವಂತಹ ಅವಕಾಶ ಇರೋದು ಕೇವಲ ಗೃಹಸ್ಥರಿಗೆ ಮಾತ್ರ. ಮಿಕ್ಕಿದವರೆಲ್ಲ ವೈರಾಗಿಗಳು, ಬ್ರಹ್ಮಚಾರಿ ವೈರಾಗಿ, ಅವರಿಗೆ ಹಣ ಸಂಪಾದನೆ ಮಾಡುವಂತಹ ಅವಕಾಶ ಇಲ್ಲ. ಅಥವಾ ವಾನಪ್ರಸ್ಥಿ ಅಥವಾ ಸನ್ಯಾಸಿ, ಇವರು ಅಧಿಕವಾಗಿ ಭಗವಂತನ ಚಿಂತನೆ ತೊಡಗ್ತಾ ಪ್ರಚಾರದಲ್ಲಿ ತೊಡಗಿರಬೇಕು. ಗೃಹಸ್ಥನಾದಂತನೂ ಇವರ ಸೇವೆ ಮಾಡಬೇಕು, ಇವರ ಒಂದು ಪಾಲನೆ ಮಾಡ್ಕೋಬೇಕು. ಹೀಗೆ ಗೃಹಸ್ಥ ಭೌತಿಕ ವಿಷಯಗಳಿಗೆ ತೊಡಗಿರ್ತಾನೆ. ಆದ್ರೆ ಯಾವಾಗ ಈ ಬ್ರಹ್ಮಚಾರಿ, ವಾನಪ್ರಸ್ಥಿ, ಸನ್ಯಾಸಿಗಳ ಸೇವೆ ತೊಡಗ್ತಾನೆ, ಅವನ ಕರ್ಮಗಳು ದೂರ ಆಗುತ್ತೆ. ಇವರು ಕೂಡ ಅವರಿಂದ ಸೇವೆ ಇಸ್ಕೊಂಡು ಭಗವಂತನ ಜ್ಞಾನ ಕೊಡ್ತಾ ಇವರು ಕೂಡ ಕರ್ಮದ ಬಂಧನಗಳಿಂದ ಮುಕ್ತರಾಗ್ತಾರೆ. ಇಲ್ಲಿ ವಸುದೇವನಿಗೆ ಹುಟ್ಟಿದ ಹಬ್ಬ ಸಮಯ ಜನ ಸುಮ್ಮನೆ ಕೇಕ್ ಕಟ್ ಮಾಡ್ತಾರೆ, ಅದು ಇದು ತಿಂತಾರೆ, ಪಾರ್ಟಿ ಮಾಡ್ತಾರೆ. ಹೀಗಲ್ಲ. ವೈದಿಕ ನಿಯಮ ಏನು? ಬ್ರಾಹ್ಮಣರಿಗೆ ಭೋಜನ ಕೊಡಬೇಕು, ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕು, ಭಗವಂತನ ಭಕ್ತಿ ಮಗುಗೆ ನೀಡಬೇಕು, ಭಗವಂತ ಮಗುಗೆ ಸಂಸ್ಕಾರಗಳನ್ನು ಕೊಡಬೇಕು, ಅದಕ್ಕೆ ಎಲ್ಲರ ಆಶೀರ್ವಾದ ಕೊಡಬೇಕು. ಇದರಿಂದ ಆ ಮಗು ಬೆಳೀತಾ ಅದು ಒಳ್ಳೆಯ ಭಕ್ತನಾಗಿ ಪರಿವರ್ತನೆಗೊಳ್ಳಬೇಕು. ಇಲ್ಲಿ ವಸುದೇವ ಕಾರಾಗೃಹದಲ್ಲಿರೋ ಕಾರಣ ಅವನಿಗೆ ನೇರವಾಗಿ ದಾನ ಮಾಡೋ ಅವಕಾಶ ಇರಲಿಲ್ಲ. ಆದ್ರಿಂದ ಮಾನಸಿಕವಾಗಿ ಚಿಂತನೆ ಮಾಡ್ತಾನೆ. ಹೀಗೂ ಭಗವಂತನ ಸೇವೆ ಆಗುತ್ತೆ. ಯಾರಿಗೆ ಏನು ಇಲ್ಲ, ಸಣ್ಣ ಬಡವನೂ ಕೂಡ ಮಾಡುವುದು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಸ್ವಲ್ಪ ನೀರು, ಒಂದು ತುಳಸಿ ಎಲೆ, ಹೂವ, ಒಂದು ಹಣ್ಣು, ಯಾರು ಬೇಕಾದ್ರೂ ಇದನ್ನು ಪಡಿಬಹುದು. ಭಾರತದಲ್ಲಿ ಯೋಗ ವಿಶ್ವಾದ್ಯಂತವೂ ಸಿಗುತ್ತದೆ ಇದೆಲ್ಲ. ಯಾರು ಎಲ್ಲೇ ಇದ್ರೂ ಕೂಡ ಇಷ್ಟು ಸೇವೆಯನ್ನು ಮಾಡಿದ್ರೂ ಕೂಡ ಭಗವಂತನ ಸ್ವೀಕಾರ ಮಾಡ್ತಾರೆ, ಭಕ್ತಿಯಿಂದ ಅರ್ಪಣೆ ಮಾಡಿದ್ರು. ಶಕ್ತಿ ಅನುಸಾರ ಎಲ್ಲರೂ ಕೂಡ ಶಕ್ತಿ ಅನುಸಾರ ಅವರು ಭಗವಂತನ ಸೇವೆಯಲ್ಲಿ ತೊಡಗೋದ್ರಿಂದ ಭಗವಂತ ಆ ಸೇವೆಗಳನ್ನು ಸ್ವೀಕಾರ ಮಾಡ್ತಾನೆ. ಹೀಗೆ ಇಲ್ಲಿ ವಸುದೇವ ಕಾರಾಗೃಹದಲ್ಲಿ ಮಾನಸಿಕವಾಗಿ ಒಂದು ಚಿಂತನೆ ಮಾಡ್ತಾನೆ, ಎಲ್ಲ ಗೋವುಗಳು ದಾನ ಮಾಡ್ತಾನೆ, ದೊಡ್ಡ ಹಬ್ಬ ಆಚರಣೆ ಮಾಡ್ತಾ ಇದ್ದೀನಿ. ಯಾವಾಗ ಅವನಿಗೆ ರಾಜ್ಯ ಸಿಗುತ್ತೆ ಆಗ ಅವನು ಹಾಗೆ ವಿಶಾಲವಾಗಿ ದಾನವನ್ನು ಮಾಡ್ತಾನೆ ಅವನು ಕಾಲಕ್ರಮೇಣ. ಹೇ ಭರತ ವಂಶನಾದ ಪರೀಕ್ಷಿತ ಮಹಾರಾಜನೇ, ಈ ಶಿಶುವು ದೇವೋತ್ತಮ ಪರಮಪುರುಷನಾದ ನಾರಾಯಣನಾಗಿದ್ದಾನೆಂದು ವಸುದೇವನು ಅರಿತುಕೊಳ್ಳಬಲ್ಲವನಾಗಿದ್ದನು. ಇದನ್ನು ಅವನು ನಿಸ್ಸಂದೇಹವಾಗಿ ನಿಶ್ಚಯಿಸಿ ಭಯವಿಲ್ಲದವನಾದನು. ಕೈ ಮುಗಿದು ನಮಸ್ಕರಿಸುತ್ತಾ ತನ್ನ ಅವಧಾನವನ್ನು ಕೇಂದ್ರೀಕರಿಸಿ ತನ್ನ ಜನಸ್ಥಳವನ್ನು ತನ್ನ ಸಹಜ ಕಾಂತಿಯಿಂದ ಪ್ರಕಾಶಮಾನಗೊಳಿಸಿದ ಶಿಶುವನ್ನು ಕುರಿತು ಸ್ತುತಿಸತೊಡಗಿದನು. ಸುಖದೇವ ಗೋಸ್ವಾಮಿ ಹೇಳ್ತಾರೆ ಪರೀಕ್ಷಿತ್ ಮಹಾರಾಜನಿಗೆ, ವಸುದೇವನಿಗೆ ಗೊತ್ತಾಯಿತು ಇದು ಸ್ವಯಂ ಭಗವಂತನೇ, ಆದ ಕಾರಣ ಭಗವಂತನ ಸ್ತುತಿ ಮಾಡಲು ಪ್ರಯತ್ನಿಸಿದ. ಹೇಗೆ ದೇವಾನ್ ದೇವತೆಗಳು ಸ್ತುತಿ ಮಾಡಿದರು, ಈಗ ವಸುದೇವ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಭಗವಂತನಿಗೆ. ಶ್ರೀ ವಸುದೇವ ಉವಾಚ, ವಿದಿತೋ ವಸಿ ಭವಾನ್ ಸಾಕ್ಷಾತ್ ಪುರುಷಃ ಪ್ರಕೃತೇಃ ಪರಃ ಕೇವಲಾನುಭವಾನಂದ ಸ್ವರೂಪಃ ಸರ್ವಬುದ್ಧಿದೃಕ್. ವಸುದೇವನು ಹೀಗೆಂದನು, ಹೇ ನನ್ನ ಪ್ರಭುವೇ, ನೀನು ಪರಮಪುರುಷನು, ಪ್ರಕೃತಿಗೆ ದೂರವಾಗಿರತಕ್ಕವನು, ಪರಮಾತ್ಮನು. ನಿನ್ನ ರೂಪವನ್ನು ದಿವ್ಯಜ್ಞಾನದಿಂದ ಕಾಣಬಹುದು, ಆದ್ದರಿಂದಲೇ ನೀನು ದೇವತಾ ಪರಮಪುರುಷನೆಂದು ತಿಳಿಯಬಹುದು. ನಾನೀಗ ನಿನ್ನ ಸ್ಥಿತಿಯನ್ನು ಪರಿಪೂರ್ಣವಾಗಿ ಅರಿತುಕೊಂಡೆನು. ಬ್ರಹ್ಮ ಸಂಹಿತಾಲಿ ಬ್ರಹ್ಮ ಹೇಳ್ತಾರೆ, ಈಶ್ವರ ಪರಮಃ ಕೃಷ್ಣ ಸಚ್ಚಿತಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಈಶ್ವರ ಪರಮಃ ಕೃಷ್ಣ, ಈಶ್ವರ ಅಂದ್ರೆ ನಿಯಂತ್ರಕರು. ಈ ಜಗತ್ತಲ್ಲಿ ಅನೇಕ ಜನ ನಿಯಂತ್ರಕರಿದ್ದಾರೆ, ಬೇರೆ ಬೇರೆ ಹಂತದಲ್ಲಿ ನಿಯಂತ್ರಕರಿದ್ದಾರೆ. ಆದ್ರೆ ಎಲ್ಲರಿಗಿಂತ ಈಶ್ವರ ಪರಮಃ, ಪರಮ ನಿಯಂತ್ರಕ ಪರಮೇಶ್ವರ ಯಾರು? ಕೃಷ್ಣ. ಬ್ರಹ್ಮನ ಮಾತು ಇದು. ಸತ್ ಚಿತ್ ಆನಂದ ರೂಪ, ಎಲ್ಲದಕ್ಕೂ ಆದಿ, ಆದ್ರೆ ಅವನಿಗೆ ಯಾರು ಆದಿ ಅಂತಿಲ್ಲ. ಸರ್ವಕಾರಣ ಕಾರಣ ಗೋವಿಂದ. ಗೋ ಅಂದ್ರೆ ಆಕಳು, ಗೋವುಗಳಿಗೆ ಪಾಲನೆ ಮಾಡುವಂತವನು ಗೋಪಾಲ. ಅನಂತರ ಗೋ ಅಂದ್ರೆ ನಮ್ಮ ಇಂದ್ರಿಯಗಳು. ಋಷಿಕೇಶ ಸೇವನ, ನಮ್ಮ ಇಂದ್ರಿಯಗಳಿಂದ ಭಗವಂತನ ಸೇವೆ ಮಾಡಬೇಕು, ಕೃಷ್ಣ ಸೇವೆ, ಋಷಿಕೇಶನ ಸೇವೆಯಲ್ಲಿ ತೊಡಗಬೇಕು, ಆವಾಗಲೇ ಆನಂದ ಸಿಗುವಂಥದ್ದು. ಅನಂತರ ಗೋ ಅಂದ್ರೆ ವೇದಗಳು, ವೇದಗಳಿಗೆ ಮೂಲ ಕಾರಣ
ವೇದಗಳು ಬಂದಿರುವಂಥದ್ದು ಭಗವಂತನಿಂದ. ಹೀಗೆ ಗೋವಿಂದ. ಆ ಗೋವಿಂದನ ಹೇಗೆ ತಿಳಿಬಹುದು? ಕೇವಲ ದಿವ್ಯ ಜ್ಞಾನದಿಂದ. ದಿವ್ಯ ಜ್ಞಾನ ಹೇಗೆ ಸಿಗುತ್ತೆ? ಯಾವಾಗ ನಮಗೆ ಭೌತಿಕವಾದಂತಹ ಆಸಕ್ತಿ ದೂರವಾಗುತ್ತೆ ಹಾಗೂ ಗುರುಗಳ ಆಶ್ರಯ ಪಡ್ಕೋತೀವಿ, ಆಗ ನಮಗೆ ದಿವ್ಯ ಜ್ಞಾನ ಅರಿವಾಗುತ್ತೆ. ಭೌತಿಕ ಆಸೆಯಿಂದ ಗುರುಗಳ ಹತ್ರ ಹೋಗಬಾರ್ದು. ಗುರುಗಳಿರೋದು ನಮಗೆ ಯಾವುದೋ ಭೌತಿಕವಾದಂತಹ ವರ ಕೊಡ್ಲಿಕ್ಕಲ್ಲ. ನಿಜವಾದ ಗುರು ಯಾರು? ಓಮಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಾಯ ಚಕ್ಷುರ್ಮಿತನೇ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮನ್ನು ಈ ತಾತ್ಕಾಲಿಕವಾದ ಅಹಂಕಾರ, ಅಜ್ಞಾನದಿಂದ ಕೂಡಿರುವಂತಹ ಈ ಭೌತಿಕ ಜಗತ್ತು, ಇದರ ಗುಣಗಳಿಂದ ಮುಕ್ತಿಗೊಳಿಸಿ ನಮಗೆ ಭಗವಂತನ ಭಕ್ತಿಯ ಮಾರ್ಗವನ್ನು ತೋರಿಸಿಕೊಡುವ ನಿಜವಾದ ಗುರು. ಭಗವತ್ ಪ್ರೇಮನ ಬಯದಲ್ಲಿ ಮೂಡಿಸುವಂತಹವನು ಗುರು. ಸಯೇವ ಸ್ವಪ್ರಕೃತೇಧಂ ಸೃಷ್ಟ್ವಾಗ್ರೇ ತ್ರಿಗುಣಾತ್ಮಕಂ ತದನುತ್ವಂ ಯಪ್ರವಿಷ್ಟಃ ಪ್ರವಿಷ್ಟ ಇವ ಭಾವಸೆ. ಹೇ ಪ್ರಭುವೆ, ಆದಿಯಲ್ಲಿ ತನ್ನ ವೈಯಕ್ತಿಕ ಬಹಿರಂಗ ಶಕ್ತಿಯಿಂದ ಈ ಭೌತಿಕ ಜಗತ್ತನ್ನು ಸೃಷ್ಟಿಸಿದ ಪುರುಷನೇ ನೀನಾಗಿರುವೆ. ಸತ್ವ, ರಜಸ್, ತಾಮಸ್ ಎಂಬ ತ್ರಿಗುಣಾತ್ಮಕವಾದ ಈ ಜಗತ್ತನ್ನು ಸೃಷ್ಟಿಸಿದ ನಂತರ ವಾಸ್ತವವಾಗಿ ನೀನು ಅದರಲ್ಲಿ ಪ್ರವೇಶಿಸದಿದ್ದರೂ ಪ್ರವೇಶಿಸಿದ ಹಾಗೆ ಕಾಣುವೆ. ಸಕಲ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಈ ಭೌತಿಕ ಜಗತ್ತು ಮಾಯೆಯಿಂದ ಸೃಷ್ಟಿ ಮಾಡ್ತಾನೆ. ಮಾಯೆಯ ಮೂಲಕ ಬಹಿರಂಗ ಶಕ್ತಿ. ಈ ಬಹಿರಂಗ ಶಕ್ತಿಯಲ್ಲಿ ಸತ್ವ, ರಜ, ತಮಗುಣಗಳ ಪ್ರಭಾವದಿಂದ 14 ಲೋಕಗಳು, 84 ಲಕ್ಷ ಜೀವರಾಶಿಗಳು ಇದೆಲ್ಲ ಉತ್ಪನ್ನ ಆಗುತ್ತೆ. ಹಾಗೂ ಇದರ ಮಧ್ಯೆ ಭಗವಂತ ಬರ್ತಾನೆ. ಆದ್ರೆ ಭಗವಂತ ಬಂದಾಗ ಈ ಗುಣಗಳಿಂದ ಆವೃತನಾಗೋದಿಲ್ಲ. ಅವನು ಯಾವಾಗಲೂ ಗುಣಾಧೀಶ, ಗುಣಕ್ಕೆ ಅಧಿಪತಿ. ಗುಣಗಳಿಗೆ ಒಳಗೆ ಬಂದಂಗೆ ಕಾಣ್ತಾನೆ, ಆದ್ರೆ ಅವನು ಯಾವತ್ತೂ ಇದರ ಒಳಗಡೆ ಒಳಗಾಗೋದಿಲ್ಲ. ನಾವು ಹಾಗಲ್ಲ. ಜೀವಾತ್ಮ ವೈಕುಂಠ ಲೋಕ ಬಿಟ್ಟು ಈ ಭೌತಿಕ ಜಗತ್ತು ಬಂದಾಗ ಈ ಭೌತಿಕವಾದಂತಹ ಪಂಚಭೂತಗಳು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರ ಇದೆಲ್ಲ ನಮ್ಮನ್ನು ಆವರಿಸ್ಕೊಂಡ್ಬಿಡುತ್ತೆ. ಭಗವಂತನದು ಆವರಿಸ್ಕೊಳ್ಳೋದಿಲ್ಲ. ಅದರಿಂದ ಅವನು ಒಳಗೆ ಪ್ರವೇಶಿಸಿದರೂ ಅವನು ಒಳಗಿಲ್ಲ. ಸಮಗ್ರ ಭೌತಿಕ ಶಕ್ತಿಯಾಗಿರುವ ಮಹತ್ತತ್ವವು ಅವಿಭಾಜ್ಯವಾದುದು. ಆದರೆ ಭೌತಿಕ ಪ್ರಕೃತಿ ಗುಣಗಳಿಂದಾಗಿ ಅದು ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ ದ್ರವ್ಯ ರೂಪದಲ್ಲಿ ಬೇರೆ ಬೇರೆಯಾಗಿ ಕಾಣಿಸಿಕೊಳ್ಳುತ್ತದೆ. ಜೀವಶಕ್ತಿಯಿಂದಾಗಿ ಈ ಭಿನ್ನ ಶಕ್ತಿಗಳು ವಿಶ್ವದ ಇರುವನ್ನು ಗೋಚರಪಡಿಸುವುದಕ್ಕಾಗಿ ಸಂಯೋಜನೆಗೊಳ್ಳುತ್ತವೆ. ಆದರೆ ನಿಜವಾಗಿ ವಿಶ್ವ ಸೃಷ್ಟಿಯಾಗುವ ಮೊದಲು ಪೂರ್ಣ ಶಕ್ತಿಯು ಇದ್ದೇ ಇರುತ್ತದೆ. ಆದುದರಿಂದ ಪೂರ್ಣ ಮಹತ್ತತ್ವವು ವಾಸ್ತವವಾಗಿ ಎಂದಿಗೂ ಸೃಷ್ಟಿಯನ್ನು ಪ್ರವೇಶಿಸುವುದಿಲ್ಲ. ಹಾಗೆಯೇ ನಿನ್ನ ಸಾನ್ನಿಧ್ಯದಿಂದಾಗಿ ನಮ್ಮ ಇಂದ್ರಿಯಗಳಿಗೆ ನೀನು ಗೋಚರನಾದರೂ ನೀನು ನಮ್ಮ ಇಂದ್ರಿಯಗಳಿಗೆ ಕಾಣಿಸುವುದಿಲ್ಲ. ಮನಸ್ಸಿಗಾಗಲಿ ಶಬ್ದಗಳಿಗಾಗಲಿ ಅನುಭವಕ್ಕೆ ಬರುವವನಲ್ಲ. ನಾವು ನಮ್ಮ ಇಂದ್ರಿಯಗಳಿಂದ ಕೆಲವು ವಸ್ತುಗಳನ್ನು ಕಾಣಬಲ್ಲೆವು, ಆದರೆ ಪ್ರತಿಯೊಂದನ್ನು ಕಾಣಲಾರೆವು. ಉದಾಹರಣೆಗೆ, ನಮ್ಮ ಕಣ್ಣುಗಳು ನಾವು ನೋಡಲು ಉಪಯೋಗಿಸಬಲ್ಲೆವು, ಆದರೆ ರುಚಿ ನೋಡುವುದಕ್ಕಲ್ಲ. ಪರಿಣಾಮವಾಗಿ ನೀನು ಇಂದ್ರಿಯ ಅನುಭವಕ್ಕೆ ಅತೀತನು. ಭೌತಿಕ ಪ್ರಕೃತಿಯ ಗುಣಗಳೊಂದಿಗೆ ಸಂಪರ್ಕದಲ್ಲಿದ್ದರೂ ನೀನು ಅವುಗಳಿಂದ ಅಬಾಧಿತನಾಗಿರುವೆ. ನೀನು ಎಲ್ಲದರಲ್ಲಿಯೂ ಪ್ರಧಾನ ತತ್ವವಾಗಿರುವೆ. ಸರ್ವವ್ಯಾಪಕನು, ಅವಿಭಾಜ್ಯದ ಪರಮಾತ್ಮನಾಗಿರುವೆ. ಆದ್ದರಿಂದ ನಿನಗೆ ಬಹಿರಂಗ ಅಥವಾ ಅಂತರಂಗವೆಂಬುದಿಲ್ಲ. ನೀನು ದೇವಕಿಯ ಗರ್ಭವನ್ನೆಂದು ಪ್ರವೇಶಿಸಲಿಲ್ಲ, ಬದಲಾಗಿ ನೀನು ಅಲ್ಲಿ ಮೊದಲೇ ಇದ್ದೆ. ಭಗವಂತನ ಶಕ್ತಿಯನ್ನು ವಸುದೇವ ವಿಸ್ತರಣೆ ಮಾಡ್ತಾನೆ. ಭೌತಿಕ ಜಗತ್ತು 24 ವಸ್ತುಗಳಿಂದ ಆಗಿದೆ. ಇದನ್ನು ಸಾಂಖ್ಯಯೋಗ, ಭಗವದ್ಗೀತೆಯಲ್ಲಿ ಸಾಂಖ್ಯಯೋಗ, ಶ್ರೀಮದ್ ಭಾಗವತಮಲ್ಲೂ ಕೂಡ ಕಪಿಲ ಮಹರ್ಷಿಗಳು ತನ್ನ ತಾಯಿ ದೇವಹೂತಿಗೆ ಈ ಸಾಂಖ್ಯಯೋಗವನ್ನು ವಿವರಿಸ್ತಾರೆ. ಹೇಗೆ ಈ ಜಗತ್ತನ್ನು ಸೃಷ್ಟಿ, ಈ ನಮ್ಮ ದೇಹ ಹಾಗೂ ನಾನಾ ರೀತಿಯ ವಾತಾವರಣಗಳು, ಇದಕ್ಕೆ ಕಾರಣ ಈ 24 ಮೂಲ ವಸ್ತುಗಳು. ಆದರೆ ಭಗವಂತ ಈ ಇಂದ್ರಿಯಗಳ ಮೂಲಕ ನಮಗ್ ಗೋಚರ ಆಗೋದಿಲ್ಲ. ಹೇಗೆ ಅರ್ಜುನ ಕೇಳ್ತಾನೆ, ಹೇ ಭಗವಂತ, ನಿನ್ನ ವಿಶ್ವರೂಪ ನೋಡಬೇಕು. ಆಗ ಭಗವಂತ ಹೇಳ್ತಾನೆ, ಇನ್ನೂ ಈ ಕಣ್ಣುಗಳಿಂದ ನನ್ನನ್ನು ನೋಡಲು ಸಾಧ್ಯ ಇಲ್ಲ, ಆದ್ರಿಂದ ನನಗೆ ಐಶ್ವರ್ಯದ ಒಂದು ನೇತ್ರವನ್ನು ಕೊಡುತ್ತೇನೆ. ಐಶ್ವರ್ಯ ಚಕ್ಷು ನಮಗೆ ಇರುವಂತಹದ್ದು ಈ ಭೌತಿಕ ಶರೀರಂತೂ ಇದು ಚರ್ಮ ಚಕ್ಷು.
ಚರ್ಮಚಕ್ಷು, ಐಶ್ವರ್ಯ ಚಕ್ಷು, ಒಂದು ದಿವ್ಯ ಚಕ್ಷು. ದಿವ್ಯ ಚಕ್ಷುವಿನಲ್ಲಿ ನಮ್ಗೆ ಕಾಣುವಂತಹದ್ದು ಕೃಷ್ಣ ದ್ವಿಭುಜ ರೂಪ. ನಮ್ಮ ಚರ್ಮಚಕ್ಷುವಲ್ಲಿ ನಮಗೆ ಕೇವಲ ವಿಗ್ರಹ ರೂಪ ಕಾಣುತ್ತಷ್ಟೆ. ಐಶ್ವರ್ಯ ಚಕ್ಷುವಲ್ಲಿ ವಿಶ್ವರೂಪ ಕಾಣುತ್ತೆ, ಅರ್ಜುನಿಗೆ ಕಾಣಿಸಿದ್ದು ವಿಶ್ವರೂಪ. ನಂತರ ದಿವ್ಯ ಚಕ್ಷು, ಪ್ರೇಮ ಚಕ್ಷು, ಪ್ರೀತಿ, ಯಾವಾಗ ಭಗವಂತನಿಗೆ ಪ್ರೀತಿ ಅನ್ನೋದು ಮೂಡುತ್ತೆ ಆವಾಗ ಕಾಣುವಂತಹ ರೂಪ ದ್ವಿಭುಜ ರೂಪ. ಕೈಯಲ್ಲಿ ಕೊಳಲೆ ಹಿಡಿದುಕೊಂಡು ತಲೆ ಮೇಲೆ ನವಿಲುಗರಿ, ಶ್ಯಾಮಸುಂದರ ರೂಪ, ತ್ರಿಭಂಗ ರೂಪ. ಇದು ಯಾರಲ್ಲಿ ಪ್ರೀತಿ ಇರುತ್ತೆ ಅವರಿಗೆ ಆ ತ್ರಿಭಂಗ ರೂಪ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಹಾಗೂ ಹೇಳ್ತಾ ಇದ್ದಾನೆ, ನೀನು ಆವಾಗಲೇ ಇದ್ದೆ, ನೀನು ದೇವಕಿಯ ಗರ್ಭ ಪ್ರವೇಶ ಮಾಡಿದ್ದು ಅಂತಲ್ಲ, ನೀನು ಯಾವಾಗಲೂ ಅಲ್ಲೇ ಇರ್ತೀಯ. ಯಾಕಂದ್ರೆ ಭಗವಂತ ಅವನು ತನ್ನ ಶಕ್ತಿಯ ಮೂಲಕ, ವಿಸ್ತರಣೆಯ ಮೂಲಕ ಗರ್ಭೋದಕ ಶಾಹಿ ವಿಷ್ಣು, ಪ್ರತಿಯೊಂದು ಅಣುವಣುವಲ್ಲೂ ಭಗವಂತ ಇದ್ದಾನೆ. ಹೀಗೆ ತತ್ವ ಅಚಿಂತ್ಯ ಭೇದ ಅಭೇದ ತತ್ವ. ಭಗವಂತ ಏಕಕಾಲದಲ್ಲಿ ತನ್ನ ಲೋಕದಲ್ಲೂ ಇದ್ದಾನೆ ಶುದ್ಧ ಭಕ್ತಾದಿಗಳ ಜೊತೆ, ಮತ್ತೆ ಬ್ರಹ್ಮಾಂಡದ ಎಲ್ಲಾ ಕಡೆ ಅವನು ಅಣುವಣುವಲ್ಲೂ ನಿವಾಸ ಮಾಡ್ತಾನೆ, ಹಾಗೂ ಅನಂತ ಲೀಲೆಗಳನ್ನು ಮಾಡ್ತಾನೆ. ಹೀಗೆ ಬಹಿರ್ ನರಸಿಂಗ ಹೃದಯೇ ನರಸಿಂಗ ಪ್ರಹ್ಲಾದ್ ಮಹಾರಾಜ ಹಾಡ್ತಾನೆ. ಎಲ್ಲಾ ಕಡೆನೇ ಇದೆಯಾ, ಎಲ್ಲಿ ಇಲ್ಲದೆ ಇರೋದು ಅಂತ ಇಲ್ಲ. ಅದು ಕೇವಲ ನಮ್ಮ ಕಣ್ಣುಗಳಿಗೆ ಗೋಚರ ಆದಾಗ ನಾವು ಅಂದ್ಕೋತೀವಿ ಭಗವಂತ ಬಂದ. ಆದರೆ ಭಗವಂತ ಸದಾಕಾಲ ಎಲ್ಲಾ ಇದರಲ್ಲೂ ಇರ್ತಾನೆ. ಯಾ ಆತ್ಮನೋ ದೃಶ್ಯ ಗುಣೇಶು ಸನ್ನಿಧಿ ವ್ಯವಸ್ಯತೆ ಸ್ವೈವ್ಯ ತಿರೋಕತೋ ಬುಧಃ ವಿನಾನುವಾದಂ ನ ಚ ತನ್ಮನೀಷಿತಂ ಸಮ್ಯಗ್ ಯತಸ್ತ್ಯ ಕಮಪೂದದತ್ ಪುಮಾನ್. 3 ಬಗೆಯ ಪ್ರಕೃತಿ ಗುಣಗಳಿಂದ ಉತ್ಪತ್ತಿಗೊಂಡ ತನ್ನ ಗೋಚರ ಶರೀರವನ್ನು ಆತ್ಮನಿಂದ ಸ್ವತಂತ್ರವೆಂದು ಭಾವಿಸುವವನು ಅಸ್ತಿತ್ವದ ನೆಲೆಯನ್ನು ತಿಳಿದವನಲ್ಲ. ಅಂಥವನು ಒಬ್ಬ ತಿಳಿಗೇಡಿಯಾಗಿರುತ್ತಾನೆ. ಅವನ ತೀರ್ಮಾನವನ್ನು ವಿದ್ವಾಂಸರು ನಿರಾಕರಿಸುತ್ತಾರೆ. ಏಕೆಂದರೆ ಕಾಣಿಸುವ ಶರೀರ ಮತ್ತು ಇಂದ್ರಿಯಗಳು ಆತ್ಮನ ನೆಲೆಯವಲ್ಲದಾಗಿ ಸತ್ವಹೀನವಾಗುವವು ಎಂಬುದನ್ನು ಯಾವನೊಬ್ಬನು ಪೂರ್ಣವಾಗಿ ಚರ್ಚಿಸಿ ತಿಳಿದುಕೊಳ್ಳಬಹುದು. ಅವನ ನಿರ್ಣಯವು ನಿರಾಕರಣೆಗೊಂಡಿದ್ದರೂ ತಿಳಿಗೇಡಿಯಾದ ವ್ಯಕ್ತಿಯು ಅದನ್ನು ನಿಜವೆಂದೇ ಪರಿಗಣಿಸುವನು. ಮೂರ್ಖ ಜನ, ತಿಳಿಗೇಡಿಗಳು. ಸದೇವ ಹೇಳ್ತಾರೆ, ತಿಳಿಗೇಡಿಗಳು ಏನಂದ್ಕೋತಾರೆ, ಈ ಶರೀರವೇ ಅಲ್ಲ, ಈ ಜಗತ್ತಲ್ಲಿ ನಾವು ಎಲ್ಲ ಏನೋ ಒಂದು ರಾಸಾಯನಿಕ ವಸ್ತುಗಳಿಂದ ನಾವು ಉತ್ಪನ್ನವಾಗಿದ್ದೆವು, ಅದರಿಂದ ನಾವು ಮಜಾ ಮಾಡಬೇಕು, ಎಷ್ಟಾಗತ್ತೆ ಸಂತೋಷ ಪಡಿಬೇಕು ಅಂತೆಲ್ಲ ಸಾಯ್ತಿತ್ತು. ಅಲ್ಲಿಗೆ ಜೀವನ ಮುಗೀತು. ಯಾಕಂದ್ರೆ ಅವರಿಗೆ ಇದರ ಒಳಗಿರುವಂತಹ ಆತ್ಮದ ಚಿಂತನೆ ಇಲ್ಲ. ಆತ್ಮ ಅದ್ರ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಭೌತಿಕ ಆಸೆಗಳು ಅಷ್ಟು ಕೂಡಿರೋ ಕಾರಣ, ರಜಸ್ ಹಾಗೂ ತಮಸ್ಸು ಗುಣಗಳಿಂದ ಅವರಿಗೆ ಆತ್ಮದ ಚಿಂತನೆ ಅನ್ನೋದು ಬರೋದಿಲ್ಲ. ಆದ್ರಿಂದ ಅಂಥವರಿಗೆ ನಿನ್ನ ಜ್ಞಾನ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೂಡ ಇವತ್ತಿನ ದಿವಸ ಅನೇಕ ಜನ ಕತೆ ಕಾದಂಬರಿಗಳು ಬರೀತಾರೆ, ನ್ಯೂಸ್ ರಿಪೋರ್ಟ್ಗಳು ಕೊಡ್ತಾರೆ, ಫಿಲಂ ಸ್ಟಾರ್ಗಳು ಏನೋ ಮಾತುಗಳು ಹೇಳ್ತಾರೆ, ದೇಶದ ನಾಯಕರು ಏನೇನೋ ಮಾತುಗಳು ಹಾಡ್ತಾರೆ. ಅದೆಲ್ಲ ಯಾವ್ದೆಲ್ಲ ಮಾತು ಭಗವಂತನ ಅಸ್ತಿತ್ವವನ್ನು ತಿರಸ್ಕಾರ ಮಾಡುತ್ತೆ, ಭಗವಂತ ವ್ಯಕ್ತಿತ್ವವನ್ನು ತಿರಸ್ಕಾರ ಮಾಡುತ್ತೆ. ಅನೇಕ ಜನ ಮೋಸ ಮಾಡುವಂತ ಗುರುಗಳು ಇವಾಗೆಲ್ಲ ಸೇರ್ಕೊಂಡಿದ್ದಾರೆ, ಕಾವಿ ಬಟ್ಟೆ ಹಾಕೊಂಡು ನಾನೇ ತಾನೇ ಭಗವಂತ, ಭಗವಂತ ನಿರಾಕಾರ ಜ್ಯೋತಿ, ದರಿದ್ರ ನಾರಾಯಣ, ನಾರಾಯಣ ಲಕ್ಷ್ಮೀಪತಿ, ಆದ್ರೆ ಬಡವರ ಸೇವೆ ಮಾಡಿದ್ರೇನೆ ಭಗವಂತನ ಸೇವೆ ಆಯ್ತು, ಹೀಗೆ ಎಲ್ಲ ಬೋಧನೆ ಮಾಡ್ತಾ ಇರ್ತಾರೆ. ಮಾನವ ಸೇವೆಯೇ ಮಾಧವ ಸೇವೆ. ಇದೆಲ್ಲ ತಿಳಿಗೇಡಿಗಳು. ಯಾರಿಗೆ ನಿಜವಾಗಿ ಭಗವಂತನ ಸಾಕ್ಷಾತ್ಕಾರ ಆಗಿಲ್ಲ ಅವ್ರಿಗೆ ಹೀಗೆ ಮಾತುಗಳನ್ನು ಆಡ್ತಾರೆ. ಭಗವಂತನ ಅಂಶಗಳು ಎಲ್ಲಾ ಜೀವಿಗಳ ಸೇವೆ ಮಾಡಬೇಕು, ಹಾಗಂತ ಎಲ್ಲಾ ಜೀವಿಗಳೇ ಭಗವಂತ ಆಗೋದಿಲ್ಲ. ಭಗವಂತ ಇದ್ದಾನೆ, ಭಗವಂತ ಪರಮಾತ್ಮ, ಚಕ್ರ ಜಗತ್ತಿಗೆ ಒಡೆಯ. ನಾವೆಲ್ಲ ಜೀವಾತ್ಮವನ ಅಂಶಗಳು. ನಾವೆಲ್ಲ ನಮ್ಮ ಕರ್ಮಗಳಿಂದ ಬೇರೆ ಬೇರೆ ರೂಪಗಳನ್ನು ತಾಡಿದ್ದೆ. ಅದರಿಂದ ಇವರ ಸೇವೆ ಮಾಡ್ತಾ ನಾವು ಏನ್ ಚಿಂತನೆ ಇರಬೇಕು, ನಾವೆಲ್ಲರೂ ಕೃಷ್ಣ ಧಾಮಕ್ಕೆ ಹೋಗ್ಬೇಕು, ಭೌತಿಕ ಜಗತ್ತನ್ನ ನಾವು ಇರಬಾರದು, ಅದರಿಂದ ಎಲ್ಲರಿಗೂ ಕೃಷ್ಣ ಭಕ್ತಿ ಕೊಡಬೇಕು ಅನ್ನುವಂಥ ಭಾವನೆ ನಾವು ಬೆಳೆಸ್ಕೋಬೇಕು. ಹೇ ನನ್ನ ಪ್ರಭುವೆ, ಸಮಗ್ರ ವಿಶ್ವಾಭಿವ್ಯಕ್ತಿಯ ಸೃಷ್ಟಿ ಸ್ಥಿತಿ ಲಯಗಳು ನಿನ್ನಿಂದ ನೆರವೇರುತ್ತವೆ. ನೀನು ಪ್ರಯತ್ನರಹಿತನು, ಭೌತಿಕ ಪ್ರಕೃತಿ ಗುಣಗಳಿಂದ ಅಬಾಧಿತನು, ಬದಲಾಗದ ಆಧ್ಯಾತ್ಮಿಕ ಸ್ಥಿತಿಯಲ್ಲಿರುವವನು ಆಗಿರುವೆ ಎಂದು ವೇದಜ್ಞಾನಿಗಳಾದ ವಿದ್ವಾಂಸರು ತೀರ್ಮಾನಿಸಿದ್ದಾರೆ.
ದೇವತಾ ಪರಮಪುರುಷ ಪರಬ್ರಹ್ಮನಾಗಿರುವ ನಿನ್ನಲ್ಲಿ ವ್ಯಪರೀತ್ಯಗಳು ಇರುವುದಿಲ್ಲ. ಭೌತಿಕ ಪ್ರಕೃತಿಯ ಸತ್ವ, ರಜಸ್ ಹಾಗೂ ತಾಮಸ ಎಂಬ ತ್ರಿಗುಣಗಳು ನಿನ್ನ ನಿಯಂತ್ರಣದಲ್ಲಿರುವುದರಿಂದ ಎಲ್ಲವೂ ತಾನಾಗಿಯೇ ನಡೆಯುತ್ತದೆ. ನನ್ನ ಪ್ರಭುವೇ, ನಿನ್ನ ರೂಪವು 3 ಬಗೆಯ ಭೌತಿಕ ಗುಣಗಳಿಗೆ ಮೀರಿದಾಗಿದೆ. ಆದರೂ 3 ಲೋಕಗಳ ಪಾಲನೆಗಾಗಿ ನೀನು ಸಾತ್ವಿಕ ಗುಣದಲ್ಲಿ ವಿಷ್ಣುವಿನ ಶುಕ್ಲವರ್ಣವನ್ನು ಧರಿಸುವೆ. ರಜೋಗುಣದಿಂದ ಆವೃತವಾದ ಸೃಷ್ಟಿಗಾಗಿ ನೀನು ರಕ್ತವರ್ಣದಿಂದ ಕಾಣಿಸುವೆ ಮತ್ತು ಕೊನೆಗೆ ಅಜ್ಞಾನವೃತನಾದ ಲಯದ ಅವಶ್ಯಕತೆ ಬಂದಾಗ ನೀನು ಕಪ್ಪು ಬಣ್ಣದವನಾಗಿ ತೋರುವೆ. ಸೃಷ್ಟಿ, ಸ್ಥಿತಿ, ಪ್ರಳಯ, ಬ್ರಹ್ಮ, ವಿಷ್ಣು, ಮಹೇಶ್ವರ. ಇದು ವಾಸುದೇವ ಹೇಳ್ತಾ ಇದ್ದಾನೆ. ಅದು ಬೇರೆ ಯಾರು ಅಲ್ಲ, ಸ್ವತಃ ನಿನ್ನ ವಿಸ್ತರಣೆ. ಗುಣಾವತಾರ, ಭಗವಂತನ ನಾನಾ ಅವತಾರಗಳಿದೆ. ಶಕ್ತ್ಯಾವೇಶ ಅವತಾರ, ಲೀಲಾವತಾರ, ಯುಗಾವತಾರ, ಮನ್ವಂತರ ಅವತಾರ, ಹೀಗೆ ಗುಣಾವತಾರ. ಸಾತ್ವಿಕ ಗುಣಕ್ಕೆ ವಿಷ್ಣು, ರಾಜಸಿಕ ಗುಣಕ್ಕೆ ಬ್ರಹ್ಮ ಹಾಗೂ ತಾಮಸಿಕ ಗುಣಕ್ಕೆ ಶಿವ ಅಧಿಪತಿ. ಅಧಿಪತಿ ದೇವತೆಗಳು ಯಾರು? ಇವರೆಲ್ಲರೂ ಕೂಡ ಭಗವಂತ ವಿಷ್ಣು ಕೃಷ್ಣನ ವಿಸ್ತರಣೆ. ಹೀಗೆ ವಿಸ್ತರಣೆಗೊಂಡಿದ್ದೀಯ. ನಿಜವಾಗಿ ಪಾಲನೆ, ಪೋಷಣೆ, ವಿನಾಶ ಎಲ್ಲ ಮಾಡುವಂತಹವನು ನೀನೇ ಆದಿ. ತಮಸ್ಯ ಲೋಕಸ್ಯ ವಿಭೋರಿರಕ್ಷಿಷು ಗೃಹೇ ಅವತೀರ್ಣೋ ಅಸಿಮಾಮಖಿಲೇಶ್ವರ ರಾಜನ್ನ ಸಂಖ್ಯಾಸು ರಕೋಟಿಯೂಪ್ತಪೈ ನಿರ್ವ್ಯೂಹಮಾನ ನಿಹನಿಶ್ಯಸೇ ಚಮೂಹು. ಹೇ ನನ್ನ ಪ್ರಭುವೇ, ಸಕಲ ಸೃಷ್ಟಿಯ ಒಡೆಯನೇ, ನೀನು ಈ ಜಗತ್ತನ್ನು ರಕ್ಷಿಸಲು ಇಚ್ಛೆಯುಳ್ಳವನಾಗಿ ನನ್ನ ಮನೆಯಲ್ಲಿ ಅವತಾರವೆತ್ತಿದ್ದೀಯೆ. ಕ್ಷತ್ರಿಯ ರಾಜರ ವೇಷಧಾರಣೆ ಮಾಡಿದ್ದರೂ ವಾಸ್ತವಿಕವಾಗಿ ರಾಕ್ಷಸರಾಗಿರುವ ರಾಜಕಾರಣಿಗಳ ಮಂದಾಳುತನದಲ್ಲಿ ಜಗತ್ತಿನಲ್ಲೆಲ್ಲ ಸಂಚರಿಸುತ್ತಿರುವ ಸೈನ್ಯಗಳನ್ನೆಲ್ಲ ನೀನು ಸಂಹಾರ ಮಾಡುವೆ ಎಂಬುದನ್ನು ನಾನು ಖಚಿತವಾಗಿ ತಿಳಿದುಕೊಂಡಿದ್ದೇನೆ. ನಿರಪರಾಧಿಗಳಾದ ಸಾರ್ವಜನಿಕ ರಕ್ಷಣೆಗಾಗಿ ಅವರು ನಿನ್ನಿಂದ ಸಂಹಾರಗೊಳ್ಳಬೇಕು. ವಸುದೇವ ಹೇಳ್ತಾ ಇದ್ದಾನೆ, ನೀನು ದೇವಕಿಯ ಗರ್ಭದಿಂದ ಕ್ಷತ್ರಿಯ ಕುಲದಲ್ಲಿ ಅವತರಿಸಿದ್ದೆ. ಆದ್ರೂ ನೀನು ನಮ್ಮ ಹಾಗೆ ಕ್ಷತ್ರಿಯನಲ್ಲ. ನೀನು ಭಗವಂತ ಕ್ಷತ್ರಿಯನೂ ಅಲ್ಲ, ಬ್ರಾಹ್ಮಣ ಅಲ್ಲ, ಕ್ಷತ್ರಿಯ ಅಲ್ಲ, ವೈಶ್ಯ ಅಲ್ಲ, ಶೂದ್ರನೂ ಅಲ್ಲ, ಅದು ಯದುವಂಶ ಯದುನೂ ಅಲ್ಲ. ಅವನು ನೀ ಭೌತಿಕ ಜಗತ್ತಿನಲ್ಲಿ ಒಂದು ಭಕ್ತರ ಮನೆಯಲ್ಲಿ ಅವನು ಅವತರಿಸಿದ. ಹಾಗಂತ ಅವನು ಅನೇಕ ಜನರು ನಾವು ಗೊಲ್ಲರು, ಭಗವಂತ ಗೊಲ್ಲ ಅಲ್ಲ. ಅವನು ಜಗತ್ ಒಡೆಯ. ಅವನು ಯಾಕೆ ಗೊಲ್ಲ ಆಗ್ಬೇಕು? ಲೀಲೆ ಮಾಡ್ಲಿಕ್ಕೆ ಅವನು ಅವತರಿಸ ಸಕಲ ಜಗತ್ತಿಗೆ ಪಾಲನೆ ಮಾಡ್ತಾನ. ಆಕಳು ಒಂದೇ ನೋಡ್ಕೊಳ್ಳೋದಲ್ಲ, ಎಲ್ಲಾ ಜೀವಗಳನ್ನು ನೋಡ್ಕೋತಾ ಇರೋನು ಅವನು. ಅರೆ ಜನ ಮೂರ್ಖರಾಗಿ ಹೀಗೆ ಭಗವಂತ ಇವನು, ಭಗವಂತ ಅವನು, ಭಗವಂತ ಕ್ಷತ್ರಿಯ ಇದು ಅಂತೆಲ್ಲ ಹೇಳ್ತಾರೆ. ಅರೆ ಭಗವಂತ ಇದಕ್ಕೆಲ್ಲ ಮೀರಿದಂತವನು, ಅತೀತನು. ಇದಕ್ಕೆಲ್ಲ ಯಾರು ಈ ಸತ್ಯ ನಿಜವಾಗಿ ತಿಳ್ಕೊಂಡು ತಮ್ಮ ಒಂದು ಈ ಪ್ರತಿಷ್ಠೆಯನ್ನು ಬಿಡಬೇಕು. ನಾನು ಈ ಜಾತಿಯವನು, ಈ ಭಾಷೆಯವನು, ಈ ದೇಶದವನು, ಯಾರು ನಾವಲ್ಲ. ಈ ದೇಹ ಇವತ್ತು ಈ ಜನ್ಮದಲ್ಲಿ ಇದೊಂದು ದೇಶಕ್ಕೆ ಅಥವಾ ಯಾವುದೊಂದು ರಾಜ್ಯಕ್ಕೆ ಸೇರಿದೆ. ಅರೆ ಕರ್ಮಗಳ ಪ್ರಕಾರ ಸತ್ತ ಮೇಲೆ ತಿರ್ಗಾ ಇನ್ನೆಲ್ಲ ಹುಟ್ಟುತ್ತೀವಿ. ನಾಳೆ ಮುಂದಿನ ಜನ್ಮದಲ್ಲಿ ಪಾಕಿಸ್ತಾನ ಹುಟ್ಟಬಹುದು, ಗಲ್ಫ್ ಅಲ್ಲಿ ಹುಟ್ಟಬಹುದು, ಚೈನಾದಲ್ಲಿ ಹುಟ್ಟಬಹುದು, ಎಲ್ಲಿ ಬೇಕಾದ್ರೂ ಹುಟ್ಟಬಹುದು. ಅದ್ರ ಬೇರೆ ಲೋಕಗಳಲ್ಲಿ ಹುಟ್ಟಬಹುದು, ಪ್ರಾಣಿ ಪಕ್ಷಿ ಗಿಡ ಮರ ಹೇಗಾಗ್ತದೆ. ಅದರಿಂದ ಈ ಬದಲಾಗ್ತಾ ಇರುವಂತಹ ಒಂದು ಗುಣಗಳು ನಮ್ಮ ಧರ್ಮ ಅಲ್ಲ. ಧರ್ಮ ಅಂತ ಹೇಳಿದ್ರೇನು? ಬದಲಾಗದಂತಹ ಗುಣ, ಅದು ಆತ್ಮದ ಗುಣ. ಹೇಗೆ ಸಕ್ಕರೆ ಧರ್ಮ ಸಿಹಿ ಇರುತ್ತೋ ಹಾಗೆ ಆತ್ಮದ ನಿಜವಾದ ಧರ್ಮ ಏನು? ಕೃಷ್ಣನ ಭಕ್ತಿಯನ್ನು ಮಾಡುವಂಥದ್ದು. ಅದು ಸದಾಕಾಲ ಎಲ್ಲರಿಗೂ ಅನ್ವಯಿಸುತ್ತೆ. ಕೇವಲ ನಾವು ಅಹಂಕಾರದಿಂದ ನಾವು ಹಿಂದೂಗಳು, ನಾವು ಮುಸ್ಲಿಮರು, ಹೀಗೆ ಎಲ್ರಿಗೂ ಒಬ್ಬನೇ ಭಗವಂತ, ಜಗದ್ಗುರು, ಜಗತ್ತಿಗೆ ಒಬ್ಬನೇ ಒಡೆಯ, ಸರ್ವಯೋನಿಷು ಬೀಜ ಪ್ರದಾಪಿತ. ಅಯಂ ತ್ವಸಾಭ್ಯಸ್ತವ ಜನ್ಮನೌ ಗೃಹೇ ಶ್ರುತ್ವಾಗ್ರಜಾಂಸ್ತೆ ನೈವದಿತ್ ಸುರೇಶ್ವರ ಸತೇವಾತಾರಂ ಪುರುಷೈಃ ಸಮರ್ಪಿತಂ ಶ್ರುತ್ವಾಧುನೈವಾಭಿ ಸರತ್ಯುದಾಯುಧಃ. ಹೇ ದೇವತೆಗಳ ಒಡೆಯನಾದ ನನ್ನ ಪ್ರಭುವೇ, ನೀನು ನಮ್ಮ ಮನೆಯಲ್ಲಿ ಜನಿಸುವೆ ಮತ್ತು ಅವನನ್ನು ವಧಿಸುವೆ ಎಂಬ ಭವಿಷ್ಯವಾಣಿಯನ್ನು ಕೇಳಿದ ಮೇಲೆ ಈ ಅಸಭ್ಯನಾದ ಕಂಸನು ನಿನ್ನ ಅನೇಕ ಅಣ್ಣಂದಿರನ್ನು ಕೊಂದನು. ನೀನು ಆವರಿಸುವುದನ್ನು ಅವನು ತನ್ನ ಸೇನಾನಿಗಳಿಂದ ಕೇಳಿದೊಡನೆಯೇ ನಿನ್ನನ್ನು ಕೊಲ್ಲಲು ಆಯುಧಗಳೊಂದಿಗೆ ಬರುವನು.
ಶುಕಮುನಿಗಳು ಮುಂದುವರಿಸಿದರು. ಆಮೇಲೆ ದೇವಕಿಯು ತನ್ನ ಮಗುವಿಗೆ ದೇವೋತ್ತಮ ಪರಮಪುರುಷನ ಸಕಲ ಲಕ್ಷಣಗಳು ಇರುವುದನ್ನು ಕಂಡವಳು. ತಾನು ಕಂಸನ ಬಗ್ಗೆ ಬಹಳ ಹೆದರಿಕೊಂಡವಳಾಗಿ ಅಸಾಧಾರಣ ವಿಸ್ಮಯವನ್ನು ತಾಳಿ ಭಗವಂತನನ್ನು ಪ್ರಾರ್ಥಿಸಿಕೊಂಡಳು. ವಸುದೇವ ಪ್ರಾರ್ಥನೆ ಸಲ್ಲಿಸಿ ಹೇಳ್ತಾ ಇದ್ದಾನೆ, ಇವಾಗ ಎಲ್ಲ ಕಂಸನ ಸೈನಿಕರು ಸುತ್ತಮುತ್ತ ಇದ್ದಾರೆ, ಅವರೆಲ್ಲ ನಿನ್ನ ನಾಶ ಮಾಡಲಿಕ್ಕೆ ಓಡ್ ಬರ್ತಾರೆ ಅಂತ ಚಿಂತನೆ ಮಾಡಿದ. ಆಗ ದೇವಕಿ ಪ್ರಾರ್ಥನೆ ಮಾಡ್ತಾಳೆ. ದೇವಕಿ ನೋಡ್ದ ತನ್ನ ಶಿಶು ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ಆದರೂ ಭಗವಂತನ ಶಕ್ತಿಯಿಂದ ಕೆಲವೊಮ್ಮೆ ಭಗವಂತನಾಗಿ ನೋಡ್ತಾಳೆ, ಕೆಲವೊಮ್ಮೆ ಪುತ್ರನಾಗಿ ಮಾತಾಡ್ತಾಳೆ. ಶ್ರೀ ದೇವಕಿಯ ಉವಾಚ ರೂಪಂ ಯತ್ತತ್ ಪ್ರಾಹುರವ್ಯಕ್ತಮಾದ್ಯಂ ಬ್ರಹ್ಮ ಜ್ಯೋತಿರ್ ನಿಗುಣಂ ನಿರ್ವಿಕಾರಂ ಸತ್ತಾಮತ್ರಾಂ ನಿರ್ವಿಶೇಷಂ ನಿರೀಹಂ ಸತ್ವಂ ಸಾಕ್ಷಾತ್ ವಿಷ್ಣುರಧ್ಯಾತ್ಮ ದೀಪಃ. ನನ್ನ ಪ್ರಿಯ ಪ್ರಭುವೇ, ವಿವಿಧವಾಗಿ ವೇದಗಳಿವೆ. ಅವುಗಳಲ್ಲಿ ಕೆಲವು ನಿನ್ನನ್ನು ಮಾತುಗಳಿಗೆ ಮತ್ತು ಮನಸ್ಸುಗಳಿಗೆ ಅವ್ಯಕ್ತನಾದೆಂದು ವರ್ಣಿಸುತ್ತದೆ. ಆದರೂ ನೀನು ಸಮಗ್ರ ವಿಶ್ವದ ಅಭಿವ್ಯಕ್ತಿಗೆ ಮೂಲನಾಗಿರುವೆ. ನೀನೇ ಎಲ್ಲಕ್ಕಿಂತ ಅತ್ಯಂತ ದೊಡ್ಡದಾದ ಸೂರ್ಯನಂತೆ ಜ್ಯೋತಿರ್ಮಯವಾದ ಬ್ರಹ್ಮನ್ ಆಗಿರುವೆ. ನೀನು ಭೌತಿಕ ಕಾರಣರಹಿತನು, ನೀನು ನಿರ್ವಿಕಲ್ಪನು ಮತ್ತು ವ್ಯತ್ಯಾಸವಿಲ್ಲದವನು ಮತ್ತು ಭೌತಿಕ ಆಕಾಂಕ್ಷೆಗಳಿಲ್ಲದವನು. ಹೀಗೆ ವೇದಗಳು ನಿನ್ನನ್ನು ಮೂಲ ವಸ್ತುವೆನ್ನುತ್ತವೆ. ಆದುದರಿಂದ ನನ್ನ ಪ್ರಭುವೇ, ನೀನು ಸಕಲ ವೇದ ನಿರೂಪಣೆಗಳಿಗೆ ನೇರವಾಗಿ ಮೂಲನಾಗಿರುವೆ ಮತ್ತು ನಿನ್ನನ್ನು ತಿಳಿಯುವುದರಿಂದ ವ್ಯಕ್ತಿಯು ಸಾವಕಾಶವಾಗಿ ಪ್ರತಿಯೊಂದನ್ನು ತಿಳಿದುಕೊಳ್ಳುವನು. ನೀನು ಬ್ರಹ್ಮಜ್ಯೋತಿಯಿಂದ ಮತ್ತು ಪರಮಾತ್ಮನಿಂದ ಬೇರೆಯಾಗಿ ಕಾಣಿಸುವೆಯಾದರೂ ನೀನು ಅವುಗಳಿಂದ ಭಿನ್ನನಲ್ಲ. ಪ್ರತಿಯೊಂದು ನಿನ್ನಿಂದಲೇ ಉಂಟಾಗುವುದು. ನಿಜವಾಗಿಯೂ ನೀನು ಸಕಲ ಕಾರಣಗಳ ಕಾರಣನು, ಸಕಲ ದಿವ್ಯಜ್ಞಾನದ ಪ್ರಕಾಶನು ಆದ ಭಗವಾನ್ ವಿಷ್ಣು ಆಗಿರುವೆ. ದೇವಕಿ ಇಲ್ಲಿ ಹೇಳ್ತಾ ಇದ್ದಾಳೆ, ಸಕಲ ವೇದಗಳಿಗೆ ಕಾರಣ, ವೇದಗಳು ಯಾರ ಗುಣಗಾನ ಮಾಡುತ್ತೆ? ಕೃಷ್ಣ ಗುಣಗಾನ ಮಾಡುತ್ತೆ. ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳ್ತಾನೆ, ವೇದಶ್ಚ ಸರ್ವಂ ಅಹಮೇವ ವೇದ್ಯೋ. ಎಲ್ಲ ವೇದ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಯಜ್ಞ ಹೋಮ ಯಾಗಗಳೆಲ್ಲ ಮಾಡಿ ಏನ್ ತಿಳಿಬೇಕಾಗಿದೆ? ನಾನು ಕೃಷ್ಣ ಭಕ್ತನಾಗಬೇಕು ಅಂತ ತಿಳಿಬೇಕಾಗಿದೆ. ಅನೇಕ ಜನ ಈ ದಿವಸ ಯಜ್ಞ ಮಾಡ್ತಾರೆ, ಬರೀ ಯಜ್ಞವೇ ಎಲ್ಲ ಅಂತ ಹೇಳ್ತಾರೆ. ಕೆಲವು ಸಮಾಜದವರು ಇದ್ದಾರೆ, ಅವರು ಅಗ್ನಿನೇ ಎಲ್ಲ, ಅಗ್ನಿಯಿಂದ ಕೃಷ್ಣ ಉತ್ಪನ್ನ ಆಗಿದ್ದಾನೆ ಅಂತ ಹೇಳ್ತಾರೆ. ಎಲ್ಲ ಅವತಾರಗಳು ಅಗ್ನಿಯಿಂದ ಬರ್ತಾ ಇದೆ, ಅಗ್ನಿನೇ ಎಲ್ಲದಕ್ಕಿಂತ ಶ್ರೇಷ್ಠ, ಯಜ್ಞ ಮಾಡೋದೇ ನಮ್ಮ ಕರ್ಮ, ನಮ್ಮ ಧರ್ಮ ಯಜ್ಞ ಮಾಡೋದು ಅಂತ ಹೇಳ್ತಾರೆ. ಅದೇ ಕೃಷ್ಣನ ಹೆಸರು ಯಜ್ಞೇಶ್ವರ, ಯಜ್ಞಗಳಿಗೆ ಅಧಿಪತಿ ಅವನು. ಯೋಗೇಶ್ವರ, ಯೋಗ ಸಿದ್ಧಿಗಳಿಗೆ ಅಧಿಪತಿ ಅವನು. ಅವನಿಂದನೇ ಯಜ್ಞದ ಫಲ ಅಥವಾ ಯೋಗದ ಫಲ ಎಲ್ಲ ಕೊಡುವಂಥವನು ಅವನು. ಇದನ್ನ ಸ್ಪಷ್ಟವಾಗಿ ದೇವಕಿಯಲ್ಲಿ ಹೇಳ್ತಾರೆ. ಹಾಗೂ ಬ್ರಹ್ಮಜ್ಯೋತಿ, ಎಲ್ಲ ಜ್ಯೋತಿ ಅಂತ ಹೇಳುವಂಥವರು ಅಥವಾ ಪರಮಾತ್ಮನ ಚಿಂತನೆ ಮಾಡುವಂಥವರು, ಇದಕ್ಕೆಲ್ಲ ಆದಿ ಮೂಲ ನೀನು. ನೀನೇ ಅವನು, ಬ್ರಹ್ಮಜ್ಯೋತಿನೂ ನೀನೇ, ಆ ಪರಮಾತ್ಮ ನೀನೇ, ಪರಿಪೂರ್ಣ ಸಚ್ಚಿದಾನಂದ ರೂಪ ನೀನೆ. ನಿನ್ನಿಂದಲೇ ಎಲ್ಲವೂ ಉತ್ಪನ್ನ, ನಿನ್ನ ಮೇಲೆ ಆಧಾರವಾಗಿದೆ ಎಲ್ಲವೂ ಕೂಡ. ನಷ್ಟೇ ಲೋಕೆ ದ್ವಿಪರಾರ್ಧ ವಸಾನೆ ಮಹಾಭೂತೇಷ್ವಧಿಭೂತಂ ಗತೇಷು ವ್ಯಕ್ತೇ ವ್ಯಕ್ತಂ ಕಾಲವೇಗೇನ ಯಾತೆ ಭವಾನೇಕಃ ಶಿಷ್ಯತೆ ಅಶೇಷ ಸಂಖ್ಯಃ. ಕೋಟ್ಯಾಂತ ವರ್ಷಗಳಾದ ಮೇಲೆ ವಿಶ್ವಪ್ರಳಯದ ಕಾಲದಲ್ಲಿ ವ್ಯಕ್ತ ಮತ್ತು ಅವ್ಯಕ್ತವಾದ ಪ್ರತಿಯೊಂದು ಕೂಡ ಕಾಲದ ಶಕ್ತಿಗೆ ಒಳಗಾಗಿ ಲಯಗೊಳ್ಳುವುದು. ಆಗ ಪಂಚಮಹಾಭೂತಗಳು ಸೂಕ್ಷ್ಮದ ಗರ್ಭದಲ್ಲಿ ಸೇರಿಕೊಳ್ಳುವವು ಮತ್ತು ವ್ಯಕ್ತ ವರ್ಗಗಳು ಅವ್ಯಕ್ತ ಸತ್ವದಲ್ಲಿ ಸೇರುವವು. ಆ ಕಾಲದಲ್ಲಿ ನೀನು ಒಬ್ಬನು ಮಾತ್ರ ಉಳಿದಿರುವೆ ಮತ್ತು ನೀನು ಅನಂತ ಶೇಷನಾಗನೆಂದು ಕರೆಯಿಸಿಕೊಳ್ಳುವೆ. ಮಾರ್ಕಂಡೇಯ ಋಷಿಗಳು ಅವರ ದಿವ್ಯ ತಪಸ್ಸಿನಿಂದ ಪ್ರಳಯ ಹೇಗಾಗತ್ತೆ, ಮಹಾಪ್ರಳಯ ಆದಾಗ ಹೇಗಿರುತ್ತೆ ಅನ್ನೋದನ್ನು ನೋಡ್ಲಿಕ್ಕೆ ವರವನ್ನು ಪಡ್ಕೊಂಡಿರ್ತಾರೆ. ಪ್ರಳಯವಾದಾಗ ಎಲ್ಲ ಕಡೆ ನೀರು ತುಂಬಿಕೊಂಡಿರುತ್ತೆ, ಎಲ್ಲ ಕಡೆ ಕತ್ತಲೆ. ಆಗ ಆ ಕತ್ತಲೆಯಲ್ಲಿ ಒಂದು ಅಶ್ವತ್ಥ ವೃಕ್ಷದ ಎಲೆ, ಅದರ ಮೇಲೆ ಒಂದು ಸಣ್ಣ ಮುಗ್ಧವಾದ ಶಿಶು ಅದು ತೇಲ್ಕೊಂಡು ಬರ್ತಾ ಇದೆ, ತೇಜಸ್ವಿಯಾದಂತಹ ಶಿಶು.
ತನ್ನ ಕಾಳಿನ ಹೆಬ್ಬೆರಳನ್ನು ಬಾಯಿಗೆ ಹಾಕೊಂಡು ಅದು ತೇಲ್ತಾ ಬರ್ತಾ ಇದೆ. ಯಾರದು ತೇಲ್ತಾ ಬರ್ತಾ ಇದೆ? ಈ ಒಂದು ಅಂಧಕಾರದಲ್ಲಿ, ಪ್ರಳಯದ ನೀರಿನಲ್ಲಿ ಇಷ್ಟು ತೇಜಸ್ವಿಯಾದ ಮಗು ನೀರಿನ ಎಲೆಯ ಮೇಲೆ ತೇಳ್ಕೊಂಡು ಬರ್ತಾನೆ ಅಂತ ನೋಡ್ತಾ ಇದ್ದ ಹಾಗೆ ಆ ಕೃಷ್ಣನ ರೂಪ, ಮಗು ಬಾಲಕ ಕೃಷ್ಣನ ಕಾಣ್ತಾನೆ ಅಂತ ನೋಡ್ತಾ ಇದ್ದ ಹಾಗೆ ಮಾರ್ಕಂಡೇಯ ಋಷಿಗಳು ಆ ಮಗುವಿನ ಬಾಯೊಳಗೆ ಹೋಗ್ಬಿಡ್ತಾರೆ. ಅನಂತರ ಒಳಗಡೆ ಹೋದಾಗ ಅಲ್ಲಿ ಎಲ್ಲ ಸಕಲ ಬ್ರಹ್ಮಾಂಡಗಳು ಅವನ ಹೊಟ್ಟೆ ಒಳಗಡೆ ಕಾಣಿಸ್ತಾ ಇರುತ್ತೆ. ಅನೇಕ ಸಮಯ ಒಳಗೆ ಇರ್ತಾನೆ. ಮತ್ತೆ ಯಾವಾಗ ಪ್ರಳಯ ಮುಗಿದು ಮತ್ತೆ ಸೃಷ್ಟಿ ಶುರು ಆಗತ್ತೆ, ಆಗ ಅವನು ಆಚೆ ಬರ್ತಾನೆ. ಆಗ ಅವನು ಗೋಚರ ಆಗತ್ತೆ ಸೃಷ್ಟಿ ಸ್ಥಿತಿ ಪ್ರಳಯ ಎಲ್ಲದಕ್ಕೂ ಕಾರಣಕರ್ತ ಕೃಷ್ಣ. ಅವನಿಂದ ಎಲ್ಲ ಉತ್ಪನ್ನ ಆಗುತ್ತೆ. ಪ್ರಳಯ ಆದಾಗ ಎಲ್ಲವನ್ನ ದೇಹದಲ್ಲಿ ಹೋಗಿ ಲೀನವಾಗುತ್ತೆ. ಅದನ್ನೇ ಇಲ್ಲಿ ದೇವಕಿ ಹೇಳ್ತಾ ಇದ್ದಾಳೆ, ಸೃಷ್ಟಿ ಸ್ಥಿತಿ ಪ್ರಳಯ ಎಲ್ಲದೂ ಕಾರಣಕರ್ತ ನೀನೆ. ಹೇ ಭೌತಿಕ ಶಕ್ತಿಯ ಉದ್ಘಾಟಕನೇ, ಈ ವಿಸ್ಮಯಕರವಾದ ಸೃಷ್ಟಿಯ ಕ್ಷಣಗಳು, ನಿಮಿಷಗಳು, ಗಂಟೆಗಳು ಮತ್ತು ವರ್ಷಗಳು ಎಂದು ವಿಭಾಗಗೊಂಡಿರುವ ಬಲಿಷ್ಠವಾದ ಕಾಲ ನಿಯಂತ್ರಣಕ್ಕೆ ಒಳಗಾಗಿ ಕೆಲಸ ಮಾಡುತ್ತಿದೆ. ಕೋಟ್ಯಾಂತರ ವರ್ಷಗಳ ವ್ಯಾಪ್ತಿಯುಳ್ಳ ಈ ಕಾಲತತ್ವವು ಭಗವಾನ್ ವಿಷ್ಣುವಿನ ಇನ್ನೊಂದು ರೂಪ ಅಷ್ಟೇ. ನೀನು ನಿನ್ನ ಲೀಲೆಗಳಿಗಾಗಿ ಕಾಲ ನಿಯಮಕನಾಗಿ ವರ್ತಿಸುವೆ. ಆದರೆ ನೀನು ಸಕಲ ಮಂಗಳಗಳ ಆಶ್ರಯ ಸ್ಥಾನವಾಗಿರುವೆ. ನಾನು ನಿನಗೆ ಪೂರ್ಣ ಶರಣಾಗತಿಯನ್ನು ಸಲ್ಲಿಸುತ್ತೇನೆ. ಭಗವಂತ ಕಾಲ. ಈ ಜಗತ್ತಿನಲ್ಲಿ ಸಮಯ ಹೋಗ್ತಾ ಇದ್ದ ಹಾಗೆ ನಾವು ಹುಡ್ತೀವಿ, ಬೆಳಿತೀವಿ, ಇನ್ನೊಂದು ಸಂತಾನ ಉತ್ಪನ್ನ ಮಾಡ್ತೀವಿ, ಸ್ವಲ್ಪ ಸಮಯ ಹಾಗೆ ಇರ್ತೀವಿ, ಅಂತ ವೃದ್ಧಾಪ್ಯ ಬರುತ್ತೆ, ಆಮೇಲೆ ಸಾಯ್ತೀವಿ. ಹೀಗೆ ನಮ್ಮ ದೇಹ ಪರಿವರ್ತನೆಗೊಳ್ತಾ ಇರುತ್ತೆ. ಭೂತಕಾಲ, ಭವಿಷ್ಯ ಕಾಲ, ವರ್ತಮಾನ ಕಾಲ, ಹೀಗೆ ಕಾಲಗಳು ಸಮಯದ ಪ್ರಕಾರ ಬದಲಾಗ್ತಾ ಇರುತ್ತೆ. ಆದರೆ ಆ ಸಮಯ ಯಾರು, ಆ ಕಾಲ ಯಾರು? ಅದೇ ಕೃಷ್ಣ. ಕೃಷ್ಣನಿಂದನೇ ಕಾಲ ಉತ್ಪನ್ನ ಆಗುತ್ತೆ. ಅವನ ಒಂದು ಶಕ್ತಿ ಅದು. ಕಾಲ ಅನ್ನೋದು ಭಗವಂತನ ಶಕ್ತಿ. ಈ ಭೌತಿಕ ಜಗತ್ತಿನಲ್ಲಿ ಯಾವನೊಬ್ಬನೂ ಕೂಡ ಬೇರೆ ಬೇರೆ ಗ್ರಹಗಳಿಗೆ ಹಾರಿ ಹೋದರೂ ಹುಟ್ಟು, ಸಾವು, ಮುಪ್ಪು ಮತ್ತು ರೋಗ ಎಂಬ 4 ತತ್ವಗಳಿಂದ ಮುಕ್ತನಾಗಿಲ್ಲ ನನ್ನ ಪ್ರಭುವೇ. ಆದರೆ ಈಗ ನೀನು ಆವಿರ್ಭವಿಸುವುದರಿಂದ ಮೃತ್ಯುವಿನ ಹೆದರಿಕೆಯಿಂದ ಓಡುತ್ತದೆ. ಜೀವಿಗಳು ನಿನ್ನ ದಯೆಯಿಂದ ನಿನ್ನ ಅಡಿದಾವರೆಗಳ ಆಶ್ರಯವನ್ನು ಪಡೆದು ಸಂಪೂರ್ಣ ಮನಃಶಾಂತಿಯಿಂದ ನಿದ್ದೆ ಮಾಡುತ್ತಿದ್ದಾರೆ. 14 ಲೋಕಗಳಿದೆ ಈ ಬ್ರಹ್ಮಾಂಡದ ಒಳಗಡೆ. ಭೂಲೋಕ, ಸ್ವರ್ಲೋಕ, ತಪಲೋಕ, ಮನಲೋಕ, ಜನಲೋಕ, ಸತ್ಯಲೋಕ, ಅತಲ, ವಿತಲ, ಸುತ್ತಲ, ತಲಾತಲ, ಮಹಾತಲ, ಪಾತಾಳ, ಎಲ್ಲಾ ಕಡೆ ಜೀವರಾಶಿಗಳು, ಕೋಟ್ಯಾಂತರ ಜೀವರಾಶಿಗಳಿದೆ. ನಾವಿರುವಂತಹ ಬ್ರಹ್ಮಾಂಡ, ಚತುರ್ಮುಖ ಬ್ರಹ್ಮಾಂಡ, ಇದಲ್ಲದೆ ಅನೇಕ ಬ್ರಹ್ಮಾಂಡಗಳಿದೆ. ಅಲ್ಲಿ ಎಷ್ಟೊಂದು ಕೋಟ್ಯಾಂತರ ಜೀವಿಗಳಿದ್ದಾರೆ. ಆದರೆ ಆ ಎಲ್ಲಾ ಜೀವಿಗಳಿಗೆ ಮೂಲ ತತ್ವ ಕೃಷ್ಣ. ಈ ಭೌತಿಕ ಜಗತ್ತಿನಲ್ಲಿ ಯಾವುದೇ ಲೋಕಗಳಿಗೆ ಹೋದ್ರೂ ಕೂಡ ನಮಗೆ ಹುಟ್ಟು ಸಾವು ಅನ್ನೋದು ಖಚಿತ. ಅಂತ ಕೇವಲ ಪುಣ್ಯ, ಕೇವಲ ಜನ ದಾನ ಮಾಡ್ತಾ ಪುಣ್ಯ ಗಳಿಸ್ತಾರೆ. ಊರ್ದ ಲೋಕಕ್ಕೆ ಹೋಗ್ತಾರೆ. ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ಗಚ್ಚುತ್ತೆ. ಪುಣ್ಯಗಳು ನಾಶ ಆದಾಗ ಮತ್ತೆ ಪುನಃ ಇದೇ ಜಗತ್ತಿಗೆ ಬರಲೇಬೇಕು, ಭೂಮಿಯನ್ನು ಹುಟ್ಟಲೇಬೇಕು, ಕಷ್ಟಗಳು ಅನುಭವಿಸಲೇಬೇಕು. ಆದ್ರಿಂದ ಯಾಕೆ ನಾವು ಶ್ರಮ ತಾತ್ಕಾಲಿಕವಾದ ಫಲಕ್ಕೆ ಪ್ರಯತ್ನ ಮಾಡಬೇಕು? ಯಾಕೆ ನಾವು ದೇವತೆಗಳ ಆರಾಧನೆ ಮಾಡೋ ಬದಲು ಆ ಸಮಯ ಈ ದೇವತೆಗಳನ್ನು ಕೊಡೋದು ಕೇವಲ ತಾತ್ಕಾಲಿಕವಾದಂತಹ ವರ. ಆದ್ರೆ ಹೆಂಗಿದ್ರು ಆರಾಧನೆ ಮಾಡ್ತಾ ಇದ್ದೀವಿ. ಅದರಿಂದ ಆ ಆರಾಧನೆ ನಾವು ಕೃಷ್ಣನಿಗೆ ಸಮರ್ಪಣೆ ಮಾಡಿದರೆ ಸಂಪೂರ್ಣವಾಗಿ ಕೃಷ್ಣ ಒಬ್ಬನೇ ಒಬ್ಬ ವ್ಯಕ್ತಿ. ನಮ್ಗೆ ಬೇರೆ ಯಾರ ಚಿಂತನೂ ಇಲ್ಲ. ಕೃಷ್ಣ ಗುರು, ಕೃಷ್ಣ ಗುರುಗಳ ಆಶ್ರಯದಲ್ಲಿ ಕೃಷ್ಣ ಭಕ್ತಿಯನ್ನು ನಾವು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದರೆ ನಾವು ಈ ಸಂಸಾರದ ಒಂದು ಚಕ್ರದಿಂದ ಬಿಡುಗಡೆ ಆಗ್ತೀವಿ. ನನ್ನ ಪ್ರಭುವೇ, ನೀನು ನಿನ್ನ ಭಕ್ತರ ಸಕಲ ಭಯವನ್ನು ನಿವಾರಣೆ ಮಾಡುವುದರಿಂದ ನಮ್ಮನ್ನು ಕಾಪಾಡಬೇಕೆಂದು ಮತ್ತು ಕಂಸನ ಘೋರ ಭಯದಿಂದ ರಕ್ಷಣೆ ನೀಡಬೇಕೆಂದು ಬೇಡಿಕೊಳ್ಳುತ್ತೇವೆ. ದೇವತಾ ಪರಪುರುಷದ ನಿನ್ನ ವಿಷ್ಣು ರೂಪವನ್ನು ಯೋಗಿಗಳು ಧ್ಯಾನದಲ್ಲಿ ಕೊಂಡಾಡುತ್ತಾರೆ. ಭೌತಿಕ ದೃಷ್ಟಿಗಳಿಂದ ನೋಡತಕ್ಕವರಿಗೆ ಈ ರೂಪವನ್ನು ಕಾಣದ ಹಾಗೆ ದಯಮಾಡಿ ಮಾಡು. ಇಲ್ಲಿ ತನಕ ದೇವಕಿ ಹೇಳ್ತಾ ಇದ್ದಾಳೆ, ನಿನ್ನ ಈ ರೂಪ, ವಿಷ್ಣು ರೂಪ ಭಕ್ತರ ಭಯವನ್ನು ದೂರ ಮಾಡುತ್ತೆ. ಯಾವಾಗ ಭಗವಂತ ಕಾಣ್ತಾನೆ, ಸಿಂಹದ ಮರಿಗೆ ಸಿಂಹ ಕಾಣಿಸ್ಕೊಂಡಾಗ, ತಾಯಿ ಸಿಂಹ ಕಾಣಿಸ್ಕೊಂಡ ಅದಕ್ಕೇನು ಭಯ ಆಗೋದಿಲ್ಲ, ಅದಕ್ಕೆ ತುಂಬಾ ಪ್ರೀತಿ ಬರುತ್ತೆ. ಹಾಗೆ ಪ್ರಹ್ಲಾದನಿಗೆ ನರಸಿಂಹ ರೂಪ ಕಂಡಾಗ ಅವನಿಗೆ ತುಂಬಾ ಪ್ರೀತಿ ಬಂತು.
ಯಾರ ದುಷ್ಟ ಜನ ಇದ್ರು, ಹಿರಣ್ಯಕಶಿಪು, ಇನ್ನು ಬೇರೆಲ್ಲ ಅಸುರಿ ಜನ ಇದ್ರು, ಅವರಿಗೆಲ್ಲ ಭಯ ಆಯಿತು. ಪ್ರಹ್ಲಾದರಿಗೆ ಕಿಂಚಿತ್ ಭಯ ಆಗಲಿಲ್ಲ. ಹಾಗೆಯೇ ಭಕ್ತರಿಗೆ ಭಗವಂತನನ್ನು ಕಂಡಾಗ, ಕಳ್ಳರಿಗೆ ಪೊಲೀಸ್ ಕಂಡಾಗ ಭಯ ಆಗತ್ತೆ, ಒಳ್ಳೆ ಪ್ರಜೆಗಳಿಗೆ ಪೊಲೀಸ್ ಕಂಡಾಗ ಖುಷಿ ಆಗತ್ತೆ, ಯಾಕಂದ್ರೆ ನಮ್ಮ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ. ಹಾಗೆಯೇ ಭಗವಂತನ ದರ್ಶನವಾದಾಗ, ಭಗವಂತನ ಭಕ್ತಿಯನ್ನು ಮಾಡಿದಾಗ ಭಕ್ತರಿಗೆ ಸಂತೋಷ ಸಿಗುತ್ತೆ. ಯಾರು ಅಸುರರಿರ್ತಾರೆ ಅವರಿಗೆ ಹೊಟ್ಟೆ ಕಿಚ್ಚು, ಭಯ, ಆತಂಕ ಇದೆಲ್ಲ ಉತ್ಪನ್ನ ಆಗುತ್ತೆ. ಇಲ್ಲಿ ತನಕ ಭಗವಂತನ ಗುಣಗಾನ ಮಾಡಿ ಈಗ ದೇವಕಿ ಪ್ರೀತಿಯ ಭಾವನೆ, ತಾಯಿ ತಾನು ಈ ಮಗುವಿನ ತಾಯಿ ಹೀಗೆ ಭಾವನೆ ಹೇಳ್ತಾಳೆ, ನೋಡು ಈ ತರ ಚತುರ್ಭುಜ ರೂಪದಲ್ಲಿ ಇದ್ರೆ ಮತ್ತೆ ಎಲ್ರೂ ಗೊತ್ತಾಗ್ಬಿಡುತ್ತೆ, ಅದರಿಂದ ಕಂಸ ಬಂದು ನಿನ್ಗೆ ಏನಾದ್ರೂ ಕೇಡು ಉಂಟು ಮಾಡಬಹುದು. ಇವಾಗ ಒಂದು ಕಡೆ ಹೇಳೋದು ಎಲ್ಲಾದ್ರೂ ಕಾರಣಕರ್ತ ನೀನೆ, ಅರೆ ಮತ್ತೆ ಪುನಃ ಆ ಪ್ರೀತಿಯಲ್ಲಿ ವಿಸ್ಮರಣೆಯಾಗಿ ಯೋಗಮಾಯೆಯ ಪ್ರಭಾವದಿಂದ ಇದು ಭಗವಂತನ ಒಂದು ಇಚ್ಛೆ. ಯಾಕಂದ್ರೆ ಮುಂದೆ ಹೇಳ್ತಾನೆ ಕೃಷ್ಣ ಯಾರಿವರು, ಯಾಕೆ ಇವರ ಗರ್ಭದಲ್ಲೇ ಭಗವಂತ ಅವತರಿಸಿತು ಅನ್ನೋದು ಹೇಳ್ತಾನೆ. ಯೋಗಮಾಯ ಪ್ರಭಾವದಿಂದ ಮತ್ತೆ ಅವಳಲ್ಲಿ ತಾಯಿಯ ಪ್ರೀತಿ ಅನ್ನೋದು ಉತ್ಪನ್ನ ಆಗ್ತಾ ಇದೆ, ಹಾಗೂ ಮಗುವಿನ ರಕ್ಷಣೆ ಆಗಬೇಕು. ಅದರಿಂದ ದಯವಿಟ್ಟು ನಿನ್ನ ಈ ರೂಪವನ್ನು ನೀನು ಅದೃಶ್ಯ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಹೇ ಮಧುಸೂದನನೇ, ನಿನ್ನ ಆವಿರ್ಭಾವದಿಂದ ಕಂಸನ ಭಯದಿಂದ ನಾನು ಇನ್ನಷ್ಟು ದಿಗಿಲಾಗಿರುತ್ತೇನೆ. ಆದುದರಿಂದ ದಯಮಾಡಿ ನೀನು ನನ್ನ ಗರ್ಭದಿಂದ ಜನ್ಮವೆತ್ತಿರುವುದನ್ನು ಆ ಪಾಪಿಯಾದ ಕಂಸನು ತಿಳಿದುಕೊಳ್ಳದ ಹಾಗೆ ಏರ್ಪಡಿಸು. ಭಯ ಆಗ್ತದೆ ಅವಳಿಗೆ, ತಿರ್ಗಾ ಕಂಸ ಬರ್ತಾನೆ, ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ದೂರ ಆಗ್ತೀಯ, ಸೊ ಇದೆಲ್ಲ ಯಾಕೆ ಬೇಕು? ಅದರಿಂದ ದಯವಿಟ್ಟು ಏನಾದ್ರೂ ನಿನ್ ಸಕಲ ಶಕ್ತಿ ಇದೆ, ದಯವಿಟ್ಟು ಅವನ್ ಕಂಸನಿಗೆ ಗೊತ್ತಾಗದೇ ಇರೋ ಹಾಗೆ ಏನಾದ್ರೂ ಏರ್ಪಾಡು ಮಾಡು, ಪ್ರಾರ್ಥನೆ ಮಾಡ್ಕೋತಾರೆ. ಹೇ ನನ್ನ ಪ್ರಭುವೆ, ನೀನು ಸರ್ವವ್ಯಾಪಕನಾದ ದೇವತಾ ಪರಪುರುಷನಾಗಿರುವೆ ಮತ್ತು ಶಂಖ ಚಕ್ರ ಗದಾ ಪದ್ಮಗಳನ್ನು ಹಿಡಿದುಕೊಂಡು ನಿನ್ನ ದಿವ್ಯವಾದ ಈ ಚತುರ್ಭುಜ ರೂಪವು ಈ ಪ್ರಪಂಚಕ್ಕೆ ಅಸಹಜವಾದುದು. ದಯವಿಟ್ಟು ಈ ರೂಪವನ್ನು ಹಿಂತೆಗೆದುಕೋ. ಪ್ರಳಯ ಕಾಲದಲ್ಲಿ ಸೃಷ್ಟಿಯ ಸಕಲ ಚರಾಚರ ವಸ್ತುಗಳನ್ನೊಳಗೊಂಡ ಸಮಗ್ರ ವಿಶ್ವವು ನಿನ್ನ ದಿವ್ಯ ಶರೀರವನ್ನು ಪ್ರವೇಶಿಸುವುದು ಮತ್ತು ಕಷ್ಟವಿಲ್ಲದೆ ಅಲ್ಲಿ ಧಾರಣೆಗೊಳ್ಳುವುದು. ಆದರೆ ಈಗ ಈ ದಿವ್ಯ ರೂಪವು ನನ್ನ ಗರ್ಭದಿಂದ ಜನ್ಮ ತಾಳಿರುತ್ತದೆ. ಜನರು ಇದನ್ನು ನಂಬಲು ಸಮರ್ಥರಾಗಲಾರರು ಮತ್ತು ಇದರಿಂದ ಅಪಹಾಸ್ಯಕ್ಕೆ ಗುರಿಯಾಗುವೆನು. ದೇವಕಿ ನಾನಾ ಚಿಂತನೆ ಮಾಡ್ತಾ ಇದ್ದಾಳೆ. ಹೌದು, ನೀನೇ ಸಕಲ ಶಕ್ತಿ. ಆದರೆ ಬುದ್ಧಿವಂತ ಯಾರಿಗೆ ಬುದ್ಧಿ ಇಲ್ಲ ಅವರು ಇದನ್ನೆಲ್ಲ ನಿಂದನೆ ಮಾಡ್ತಾರೆ, ಅಪಹಾಸ್ಯ ಮಾಡ್ತಾರೆ. ಅದರಿಂದ ಯಾಕೆ ಈ ರೀತಿಯೆಲ್ಲ ಗೊಳ್ಳುವುದು? ದಯವಿಟ್ಟು ಇನ್ನ ರೂಪವನ್ನು ರಕ್ಷಣೆ ಮಾಡ್ಕೋ, ಇನ್ನ ಅದೃಶ್ಯ ಮಾಡು ಅಂತ ಪ್ರೀತಿಯಿಂದ ದೇವಕಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಈ ಎಲ್ಲ ಪ್ರಾರ್ಥನೆಯನ್ನು ಕಂಡು ಮೊದಲು ವಸುದೇವನ ಪ್ರಾರ್ಥನೆ, ನಂತರ ದೇವಕಿಯ ಪ್ರಾರ್ಥನೆ, ಗುಣಗಾನ ಆಯ್ತು, ಇಬ್ಬರಿಗೂ ಗೊತ್ತಾಗಿದ್ದು ಭಗವಂತ. ಅನಂತರ ಒಂದು ಕಡೆ ಭಗವಂತ ಅಂತಾನು ತಿಳಿತಾ ಇದೆ, ಮತ್ತೊಂದು ಕಡೆ ಪ್ರೀತಿ ಭಾವನೆ ಉಕ್ಕುತ್ತಾ ಇದೆ. ಸೊ ಹೀಗೆ ಎರಡು ಭಾವದಲ್ಲಿ ಇರಬೇಕಾದರೆ ಕೃಷ್ಣ ಹೇಳ್ತಾ ಇದ್ದಾನೆ, ಶ್ರೀ ಭಗವಾನ್ ವಾಚ, ಕೃಷ್ಣನನ್ನು ಭಗವಂತ ಅಂತ ಹೇಳ್ತಾ ಆಗಿದೆ. ಭಗವಾನ್ ಅಂದ್ರೆ ಯಾರು? ಸಕಲ ಐಶ್ವರ್ಯಗಳನ್ನು ಪೂರ್ಣವಾಗಿ ಹೊಂದಿರುವನು, ಪೂರ್ಣ ಪುರುಷೋತ್ತಮ ಕೃಷ್ಣ. ತ್ವಮೇವ ಪೂರ್ವ ಸರ್ಗೇ ಭುವೋ ಪೃಷ್ಣಿಃ ಸ್ವಾಯಂಭುವೇ ಸತಿ ತದಾಯಂ ಸುತಪ ನಾಮ ಪ್ರಜಾಪತಿರ ಕಲ್ಮಷಃ. ದೇವೋತ್ತಮ ಪರಪುರುಷನು ಹೀಗೆ ಉತ್ತರ ಕೊಟ್ಟನು, ನನ್ನ ಪ್ರೀತಿಯ ತಾಯಿ ಪರಮ ಪತಿವ್ರತೆಯೇ, ನಿನ್ನ ಪೂರ್ವ ಜನ್ಮದಲ್ಲಿ ಸ್ವಯಂಭುವ ಮನ್ವಂತರದಲ್ಲಿ ನೀನು ಪೃಷ್ಣಿ ಎಂದು ಪ್ರಸಿದ್ಧಳಾಗಿದ್ದೆ ಮತ್ತು ವಸುದೇವನು ಸುತಪ ಎಂಬ ನಿಷ್ಕಲ್ಮಶನಾದ ಪ್ರಜಾಪತಿಯಾಗಿದ್ದನು. ನೀವಿಬ್ಬರು ಪ್ರಜಾಸೃಷ್ಟಿ ಮಾಡಲು ಬ್ರಹ್ಮನಿಂದ ಆದೇಶಗೊಂಡಾಗ ನೀವು ಮೊತ್ತ ಮೊದಲು ನಿಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಿ ಕಠಿಣ ತಪಸ್ಸುಗಳನ್ನು ಆಚರಿಸಿದ್ದೀರಿ. ನನ್ನ ತಂದೆ ತಾಯಿಂದಿರೇ, ನೀವು ಮಳೆ, ಗಾಳಿ, ಕಡು ಬಿಸಿಲು, ಸುಡುವ ಬೇಗೆ ಮತ್ತು ಕಡು ಚಳಿಗಳನ್ನು ಸಹಿಸಿಕೊಂಡಿದ್ದೀರಿ. ಬೇರೆ ಬೇರೆ ಋತುಮಾನಗಳಿಗೆ ಅನುಗುಣವಾಗಿ ಎಲ್ಲಾ ಬಗೆಯ ಅನಾನುಕೂಲತೆಗಳನ್ನು ಅನುಭವಿಸಿದ್ದೀರಿ. ಯೋಗದ ಮೂಲಕ ಶರೀರದೊಳಗಿನ ವಾಯುವನ್ನು ನಿಯಂತ್ರಿಸಲು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುತ್ತಾ ಗಾಳಿಯನ್ನು ಮಾತ್ರ ಸೇವಿಸಿಕೊಂಡು ಮರಗಳಿಂದ ಉದರಿದ ಎಲೆಗಳನ್ನು ಮಾತ್ರ ಮೆಲ್ಲುತ್ತಾ ನಿಮ್ಮ ಮನಸ್ಸಿನ ಕೊಳೆಯನ್ನು ಸ್ವಚ್ಛ ಮಾಡಿದ್ದೀರಿ. ಈ ರೀತಿಯಲ್ಲಿ ನನ್ನಿಂದ ವರವನ್ನು ಬಯಸುತ್ತಾ ನೀವು ಶಾಂತ ಮನಸ್ಸುಗಳಿಂದ ನನ್ನನ್ನು ಆರಾಧಿಸಿದ್ದೀರಿ. ಹೀಗೆ ನೀವು ನನ್ನ ಪ್ರಜ್ಞೆಯಲ್ಲಿ
ಅತ್ಯಂತ ಕಠಿಣ ತಪಸ್ಸುಗಳನ್ನು ಆಚರಿಸುತ್ತಾ ದೇವಮಾನದ 12,000 ವರ್ಷಗಳನ್ನು ಕಳೆದಿರಿ. ಕೃಷ್ಣ ದೇವಕಿ ಹಾಗೂ ವಸುದೇವನ ಪೂರ್ವ ಜನ್ಮದ ಬಗ್ಗೆ ಹೇಳ್ತಾ ಇದ್ದಾನೆ. ಮೊದಲು ಯಾರು? ಸುತಾಪ ಹಾಗೂ ಪೃಶ್ನಿ. ಆವಾಗ ಅವರು ಸುತಾಪ ಪ್ರಜಾಪತಿ, ಬ್ರಹ್ಮನಿಂದ ಅವತರಿಸಿದಂಥವನು, ಹುಟ್ಟಿದಂಥವನು, ಮಾನಸ ಪುತ್ರ. ಬ್ರಹ್ಮನ ಆದೇಶ ಇತ್ತು ಎಲ್ಲ ಜೀವಿಗಳಿಗೆ ದೇಹಗಳು ಪ್ರದಾನ ಮಾಡಬೇಕು. ಪ್ರಜಾಪತಿ ಸೃಷ್ಟಿ ಮಾಡ್ತಾನೆ. ಪ್ರಜಾಪತಿಗಳು ಅವರು ಕೂಡ ಸೃಷ್ಟಿ ಮಾಡ್ಲಿಕ್ಕಿಂತ ಮುಂಚೆ ಭಗವಂತನ ಆರಾಧನೆ ಮಾಡ್ತಾರೆ. ಏನೇ ಮಾಡೋದಿದ್ರೂ ಕೃಷ್ಣನ ಆರಾಧನೆ ಅತ್ಯಂತ ಮುಖ್ಯವಾದಂಥದ್ದು. ಏನೇ ಕಾರ್ಯ ಸಫಲಗೊಳ್ಳಬೇಕಾದರೂ ಭಗವಂತನ ಕೃಪೆ ಅನ್ನೋದು ಬೇಕು. ಭಗವಂತನ ಕೃಪೆ ಇಲ್ಲದೆ ಏನೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇದು ವೈದಿಕ ನಿಯಮ. ಇವತ್ತು ದಿವಸ ಮಕ್ಕಳಿಗೂ ಕೂಡ ಹೇಳ್ಕೊಡ್ಬೇಕು. ಮಕ್ಕಳು ವಿದ್ಯಾಭ್ಯಾಸ ಮಾಡ್ಲಿಕ್ಕಿಂತ ಮುಂಚೆ ಕೃಷ್ಣ ನಾಮಸ್ಮರಣೆ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಕೃಷ್ಣ ನಾಮಸ್ಮರಣೆ ಮಾಡಬೇಕು. ಅಡಿಗೆ ಮಾಡೋಕ್ಕಿಂತ ಮುಂಚೆ ಕೃಷ್ಣ ನಾಮಸ್ಮರಣೆ ಮಾಡಬೇಕು. ಮಾಡ್ತಾ ಇರ್ಬೇಕಾದ್ರೆ ನಾಮಸ್ಮರಣೆ ಆಗಬೇಕು. ಊಟ ಮಾಡೋಕ್ಕಿಂತ ಮುಂಚೆ ಸ್ಮರಣೆ ಆಗಬೇಕು. ದಿನದಲ್ಲಿ ಏನೇ ಕೆಲಸ ಮಾಡುತ್ತಿದ್ದರೂ ಕೂಡ ಯಾವಾಗಲೂ ಭಗವಂತನ ಸ್ಮರಣೆ ಆಗಬೇಕು. ಅವನ ಕೃಪೆ ಇದ್ರೇನೆ ಒಂದು ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ. ಭಗವಂತನ ಕೃಪೆ ಇಲ್ಲದೆ ಒಂದು ಹುಲ್ಲುಗಡ್ಡೆ ಕೂಡ ಅಲ್ಲಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಆ ಒಂದು ಎಚ್ಚರಿಕೆ ಇರುವ ಕಾರಣ ಪ್ರತಿಯೊಬ್ಬರು ಭಗವಂತ ನಾಮಸ್ಮರಣೆ ಸದಾ ಮಾಡುತ್ತಿರಬೇಕು. ಎಲ್ಲಾ ಸಮಯದಲ್ಲಿ ಮಾಡುತ್ತಿರಬೇಕು. ಹೀಗೆ ಕೃಷ್ಣ ಹೇಳ್ತಾ ಇದ್ದಾನೆ, ನೀವೆಲ್ಲ ಅಖಂಡವಾಗಿ ತಪಸ್ಸೆ ಮಾಡಿದ್ರಿ, ಎಷ್ಟೆಲ್ಲ ಕಷ್ಟಪಟ್ರಿ, ನಿಯಂತ್ರಣ ಮಾಡಿದ್ರಿ, ವಾಯು ನಿಯಂತ್ರಣ ಮಾಡ್ತಾ, ಆಸನಗಳನ್ನು ಮಾಡ್ತಾ, ಚಳಿ, ಗಾಳಿ, ಬಿಸಿಲು, ಮಳೆ ಎಲ್ಲದರಲ್ಲೂ ತಪಸ್ಸೆಗೋಸ್ಕರ ನಿಂತಿದ್ರಿ. ಬೇಸಿಗೆಯಲ್ಲಿ ಬೆಂಕಿಗಳ ಮಧ್ಯೆ, ಮಳೆಗಾಲದಲ್ಲಿ ನೀರಿನ ಒಳಗಡೆ ತಪಸ್ಯ, ಎಷ್ಟು ಕಠಿಣವಾದ ತಪಸ್ಸೆ. ನಾವೆಲ್ಲ ಆ ರೀತಿ ತಪಸ್ಸೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಲಿಯುಗದಲ್ಲಿ ನಮಗೆ ಕೊಟ್ಟಿರುವಂತಹ ಒಂದು ಮಾರ್ಗ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇತಿ ಷೋಡಶಕಂ ನಾಮ್ನಾಂ ಕಲಿಕಲ್ಮಶ ನಾಶನಂ ನಾತಃ ಪರತೋರೋಪಾಯ ಸರ್ವವೇದೇಶು ದೃಶ್ಯತೆ. ಕಲಿ ಸಂತಾನ ಉಪನಿಷತ್ತಲ್ಲಿ ಹೇಳಲಾಗಿದೆ, ಕಲಿಯುಗದಲ್ಲಿ ನಾವು ಮಾಡಬೇಕಾದ ತಪಸ್ಸೆ ಶ್ರದ್ಧಾ ಭಕ್ತಿಯಿಂದ ಹರೇ ಕೃಷ್ಣ ಅಂತ ಜಪಿಸ್ಬೇಕು. ಹರೇ ಕೃಷ್ಣ ಮಂತ್ರ ಪೂರ್ಣವಾಗಿ ಜಪಿಸ್ಬೇಕು. ಇದು ಕಲಿಯುಗದ ಒಂದು ತಪಸ್ಸೆ. ಅನೈತಿಕ ಸಂಬಂಧ ಇಲ್ಲ, ಜೂಜಾಟ ಇಲ್ಲ, ಮದ್ಯಪಾನ ಇಲ್ಲ, ಮಾಂಸ ಭಕ್ಷಣ ಇಲ್ಲ. ಈ ನಿಯಮಗಳನ್ನು ಪಾಲನೆ ಮಾಡುತ್ತಾ ಭಗವಂತನ ನಾಮಸ್ಮರಣೆಯನ್ನು ಗುರುಗಳ ನಿರ್ದೇಶನದಲ್ಲಿ ಭಕ್ತರ ಸಂಘದಲ್ಲಿ ನಾವು ಜಪಿಸ್ಬೇಕು. ಇದೇ ಈ ಕಲಿಯುಗದ ಒಂದು ತಪಸ್ಸೆ. ನಾವು ಅಷ್ಟು ಕಠಿಣವಾಗಿ ತಪಸ್ಸೆ ಮಾಡದೇ ಇದ್ರೂ ಕೂಡ ಇಷ್ಟು ನಿಯಮಗಳಂತೂ ನಾವು ಪಾಲನೆ ಮಾಡಲೇಬೇಕು. ಇದನ್ನು ಬಿಟ್ಟು ಬೇರೆ ಅನ್ಯ ಮಾರ್ಗ ಯಾವುದೂ ಇಲ್ಲ. ಹೇ ಪಾಪರಹಿತೆಯಾದ ತಾಯಿ ದೇವಕಿಯೇ, ಮಹಾಶ್ರದ್ಧೆಯಿಂದ, ಭಕ್ತಿಯಿಂದ ಮತ್ತು ವ್ರತಾಚರಣೆಯಿಂದ ನೀವು ನನ್ನನ್ನು ನಿರಂತರವಾಗಿ ಹೃದಯದೊಳಗಡೆ ಧ್ಯಾನಿಸುತ್ತಾ 12,000 ದಿವ್ಯ ವರ್ಷಗಳು ಕಳೆದವು. ನಾನು ನಿಮ್ಮಿಂದ ಪರಿತುಷ್ಟನಾದೆನು. ನಾನು ವರಪ್ರದರಲ್ಲಿ ಉತ್ತಮನಾದುದರಿಂದ ನೀವು ಬಯಸಿದ ವರವನ್ನು ನನ್ನಿಂದ ಪಡೆಯಿರೆಂದು ಕೇಳಿಕೊಳ್ಳುವುದಕ್ಕಾಗಿ ಇದೇ ಕೃಷ್ಣ ರೂಪದಲ್ಲಿ ಕಾಣಿಸಿಕೊಂಡೆನು. ಆಗ ನೀವು ನನ್ನ ಹಾಗೆಯೇ ಇರುವ ಮಗನನ್ನು ಹೊಂದುವ ನಿಮ್ಮ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದಿರಿ. 12,000 ದೈವ ವರ್ಷಗಳು. ದೇವತೆಗಳ ಒಂದು ಲೆಕ್ಕದಲ್ಲಿ ನಮ್ಮ ಒಂದು ವರ್ಷ ಅವ್ರಿಗೊಂದು ದಿವಸ. 6 ತಿಂಗಳು ಉತ್ತರಾಯಣ, 6 ತಿಂಗಳು ದಕ್ಷಿಣಾಯನ, ಇದು ಒಂದು ವರ್ಷ ಆಗುತ್ತೆ. ಒಂದು ವರ್ಷ ಆದಾಗ ದೇವತೆಗಳಿಗೆ ಒಂದು ದಿವಸ ಆಗುತ್ತೆ. ಹೀಗೆ ಅವರು 12,000 ವರ್ಷಗಳು ತಪಸ್ಸೆ ಮಾಡಿದರು ಆಗ ಸತ್ಯಯುಗದಲ್ಲಿ. ಇವಾಗ ನಮ್ಗೆ ಅಷ್ಟು ಆಯಸ್ಸಿಲ್ಲ ಆ ರೀತಿ ತಪಸ್ಸೆ ಮಾಡಿ ಭಗವಂತನ ಪಡಿಲಿಕ್ಕೆ. ಆದ್ರೆ ಗುರುಗಳ ನಿರ್ದೇಶನದಲ್ಲಿ ಈ ಹರೇ ಕೃಷ್ಣ ಮಹಾಮಂತ್ರ ಜಪಿಸಿದರೆ ನಿಶ್ಚಯವಾಗಿ ನಮಗೆ ಭಗವಂತ ಪ್ರಾಪ್ತಿ ಆಗ್ತಾನೆ ಅನ್ನೋದನ್ನು ಶ್ರೀಲ ಪ್ರಭುಪಾದರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅದರಿಂದ ನಾವು ಕೂಡ ಆ ಮಾರ್ಗದಲ್ಲಿ ನಡೀಬೇಕು. ಅನಂತರ ಯಾವಾಗ ಕೃಷ್ಣಿ ಸುತಾಪನಿಗೆ ಕೃಷ್ಣ ಹೇಳ್ತಾನೆ ಇದೇ ರೂಪದಲ್ಲಿ ಗೋಚರನಾದಾಗ ಅವರು ಕೇಳಿಕೊಂಡಿದ್ದೇನು, ಹೇ ಭಗವಂತ ನನ್ನ ಪುತ್ರನಾಗಿ ಬಾ, ನಿಮಗೆ ತಂದೆ ತಾಯಿಯಾಗಿ ಸೇವೆ ಮಾಡುವಂತ ಅವಕಾಶ ಕೊಡು. ಅವ್ರು ಕೇಳಿಲ್ಲ ನನಗೆ ಐಶ್ವರ್ಯ ಬೇಕು, ವಜ್ರ ವೈಡೂರ್ಯ ಬೇಕು, ಮಕ್ಕಳು ಬೇಕು ಅಂತ ಕೇಳಿಲ್ಲ. ಅವರು ಭಗವಂತನೇ ಮಗು ಆಗ್ಬೇಕು ಅಂತ ಕೇಳಿದ್ರು. ಅನೇಕ ಜನರು ಮಂದಿರಕ್ಕೆ ಬರ್ತಾರೆ, ಮಂದಿರಕ್ಕೆ ಬಂದಾಗ ಅದು ಕೊಡು, ಇದು ಕೊಡು, ಮದುವೆ ಆಗ್ಬೇಕು, ಮಕ್ಕಳು ಬೇಕು, ಕೆಲಸ ಬೇಕು, ಈ ಕಾಯಿಲೆ ದೂರ ಆಗ್ಲಿ, ಆ ಕಷ್ಟಗಳು ದೂರ ಆಗ್ಲಿ. ಇದು ಭಕ್ತಿಯ ಲಕ್ಷಣ ಅಲ್ಲ, ಇದು ವ್ಯಾಪಾರ. ನನಗೇನೋ ಕೊಡು. ಅಜ್ಞಾನದಲ್ಲಿ ನಮ್ಮ ನಿಜವಾದ ಅಸ್ತಿತ್ವ ಏನು ಅಂತ ತಿಳಿಯದೆ ಮಾಡುವಂತ ಪ್ರಾರ್ಥನೆ. ನಿಜವಾದ ಅಸ್ತಿತ್ವ ನಾವು ಜೀವಾತ್ಮ. ಜೀವಾತ್ಮದ ಕರ್ತವ್ಯ ಏನು? ಪರಮಾತ್ಮನ ಸೇವೆ ಮಾಡುವಂಥದ್ದು.
ಯಾವ ಭಾವದಿರಲಿ. ಇದು ಸುತಪ ಹಾಗೂ ವೃಷ್ಣಿ ವಾತ್ಸಲ್ಯ ಭಾವ ವ್ಯಕ್ತಪಡಿಸ್ತಾರೆ. ವಾತ್ಸಲ್ಯ ಅಂತ ಹೇಳಿದ್ರೆ ಭಗವಂತನನ್ನು ತಂದೆ ತಾಯಿಯಾಗಿ ಸೇವೆ ಮಾಡುವುದು. ಭಗವಂತನಿಗೆ ಯಾರು ತಂದೆ ತಾಯಿ ಇಲ್ಲ, ಆದರೆ ಭಕ್ತರು ಆ ರೀತಿ ಪ್ರಾರ್ಥನೆ ಮಾಡ್ಕೊಂಡಿರೋ ಕಾರಣ ಭಗವಂತ ಶಿಶುವಾಗಿ ಅವರ ಗರ್ಭದಲ್ಲಿ ಬರ್ತಾನೆ. ಹಾಗಂತ ತಂದೆ ತಾಯಿಯರು ಅವನಿಗಿಂತ ದೊಡ್ಡವರು ಅಂತ ಅಲ್ಲ. ಭಗವಂತನಿಗೆ ಹುಟ್ಟಿಲ್ಲ, ಸಾವಿಲ್ಲ, ಅನಾದಿಯವನು. ಭಕ್ತರ ಸಂತೋಷಕ್ಕೋಸ್ಕರ ಮಮೈ ಭಕ್ತ ವಿನೋದಾರ್ಥಂ ಕರೋಮಿ ಅನಂತ ಕ್ರಿಯಾ, ನನ್ನ ಭಕ್ತರ ಸಂತೋಷಕ್ಕೋಸ್ಕರ, ಅವರ ಆನಂದನ ಅಭಿವೃದ್ಧಿಗೋಸ್ಕರ ನಾನು ಅನೇಕ ಲೀಲೆಗಳನ್ನು ಮಾಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಅಂದ್ರೆ ಕೃಷ್ಣ ಆತ್ಮಾರಾಮ, ಅವನು ತನ್ನಲ್ಲೇ ಅವನು ಯಾವಾಗಲೂ ಆನಂದವಾಗಿರ್ತಾನೆ. ಅವನಿಗೆ ಬೇರೆಯಿಂದ ಆನಂದ ಪಡಿಬೇಕು ಅಂತ ಯಾವುದೇ ರೀತಿ ಅವಶ್ಯಕತೆ ಇಲ್ಲ. ಭಕ್ತರ ಸಂತೋಷಕ್ಕೋಸ್ಕರ, ಭಕ್ತರಿಗೆ ಆನಂದ, ಇದು ಭಗವಂತ ಹಾಗೂ ಭಕ್ತರ ಮಧ್ಯೆ ಸಂಬಂಧ. ಭಗವಂತನ ಸೇವೆ ಮಾಡಿದ್ರೆ ನಮ್ಗೆ ಸಿಗುವಂತ ಲಾಭ ಏನು? ಭಗವಂತ ನಮಗೋಸ್ಕರ ಆನಂದ ಪ್ರದಾನ ಮಾಡ್ಲಿಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಭೌತಿಕ ಜಗತ್ತಲ್ಲಿ ಹಾಗಲ್ಲ. ಯಾರಿಗೆ ಎಷ್ಟು ಸೇವೆ ಮಾಡಿದ್ರು ಕೂಡ ಅವರು ನಮ್ಮ ಮೇಲೆ ಯಾವುದೇ ರೀತಿಯ ಪ್ರೀತಿ ಅನ್ನೋದು ಇರೋದಿಲ್ಲ. ಇದು ಕೇವಲ ದೈಹಿಕವಾದಂತಹ ಆಕರ್ಷಣೆ ಹೊರತು ನಿಜವಾಗಿ ಇಲ್ಲಿ ಯಾರಿಗೂ ಯಾರ ಮೇಲೇನೂ ಪ್ರೀತಿ ಅನ್ನೋದಿರೋದಿಲ್ಲ, ಕೇವಲ ಕಾಮ ಅಷ್ಟೇ. ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನನ್ನು ಮಗುವಾಗಿ ಪಡಿಬೇಕು ಅಂತ ನೀವು ಪ್ರಾರ್ಥನೆ ಮಾಡಿಕೊಂಡ್ರಿ, ಆದ್ರಿಂದ ನಾನು ಅಂಥ ವರವನ್ನು ಕೂಡ ನಿಮಗೆ ಕೊಟ್ಟೆ. ನೀವಿಬ್ಬರು ಪತಿ ಪತ್ನಿಯರಾಗಿದ್ದುಕೊಂಡು ಯಾವಾಗಲೂ ಮಕ್ಕಳಿಲ್ಲದೆ ಆಕರ್ಷಿತರಾಗಿದ್ದೀರಿ. ಯಾಕೆಂದರೆ ದೇವಮಾಯೆಯ ಅಥವಾ ದಿವ್ಯ ಪ್ರೇಮದ ಪ್ರಭಾವದಿಂದ ನನ್ನನ್ನು ನಿಮ್ಮ ಮಗನಾಗಿ ಪಡೆಯಲು ಇಚ್ಛಿಸಿದೆ. ಆದುದರಿಂದ ನೀವು ಈ ಭೌತಿಕ ಜಗತ್ತಿನಿಂದ ಮುಕ್ತರಾಗಲು ಎಂದು ಬಯಸಲೇ ಇಲ್ಲ. ಆ ವರವನ್ನು ನೀವು ಪಡೆದ ನಂತರ ಮತ್ತು ನಾನು ಅದೃಶ್ಯನಾದ ಮೇಲೆ ನೀವು ನನ್ನಂತಹ ಒಬ್ಬ ಮಗನನ್ನು ಪಡೆಯುವುದಕ್ಕಾಗಿ ಲೈಂಗಿಕ ಭೋಗ ನಿರತರಾದಿರಿ ಮತ್ತು ನಾನು ನಿಮ್ಮ ಇಚ್ಛೆಯನ್ನು ಈಡೇರಿಸಿದನು. ಸರಳತೆಯಲ್ಲಿ ಮತ್ತು ಒಳ್ಳೆಯ ನಡತೆಯ ಇತರ ಗುಣಗಳಲ್ಲಿ ನಿಮ್ಮಷ್ಟು ಮಹೋನ್ನತೆಯನ್ನು ಹೊಂದಿದ ಬೇರೆ ಯಾರನ್ನು ನಾನು ಕಂಡಿಲ್ಲ. ಆದುದರಿಂದ ನಾನು ಈ ಜಗತ್ತಿನಲ್ಲಿ ಪೃಶ್ನಿಗರ್ಭನೆಂದು ಅಥವಾ ಪೃಶ್ನಿಯಲ್ಲಿ ಜನಿಸಿದವನೆಂದು ಪ್ರಸಿದ್ಧನಾಗಿ ಆವಿರ್ಭವಿಸಿದೆನು. ಪೃಶ್ನಿ ಹಾಗೂ ಸುತಪನ ಮಗನಾಗಿ ಪೃಶ್ನಿಗರ್ಭ ಭಗವಂತನ ರೂಪ. ಸತ್ಯಯುಗದಲ್ಲಿ ಭಗವಂತ ಅವತರಿಸಿ ಪೃಶ್ನಿಗರ್ಭ. ಯಾಕೋಸ್ಕರ ಪೃಶ್ನಿಗರ್ಭನಾಗಿ ಬಂದ? ಯಾಕೆಂದ್ರೆ ಅವರು ಆ ರೀತಿ ಸೇವೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿರೋ ಕಾರಣ. ಮುಂದಿನ ಯುಗದಲ್ಲಿ ನನ್ನ ತಾಯಿಯಾದ ಅದಿತಿಯಾಗಿ ಮತ್ತು ತಂದೆಯಾಗಿ ಕಶ್ಯಪರಾಗಿ ನೀವಿಬ್ಬರು ಆವಿರ್ಭವಿಸಿದಾಗ ನಾನು ನಿಮ್ಮ ಮೂಲಕ ಅವತರಿಸಿ ಉಪೇಂದ್ರನೆಂದು ಖ್ಯಾತನಾದೆನು. ಕುಳ್ಳನಾಗಿದ್ದರಿಂದ ನನ್ನನ್ನು ವಾಮನನೆಂದು ತಿಳಿಯಲಾಯಿತು. ಮತ್ತೆ ಎರಡನೇ ಜನ್ಮ ಕಶ್ಯಪ ಮುನಿ ಹಾಗೂ ಅದಿತಿ, ಇವರ ಮೂಲಕ ವಾಮನ ರೂಪ ಅವತರಿಸಿದನು. ಪರಮ ಪವಿತ್ರತೆಯಾದ ತಾಯೇ, ಅದೇ ವ್ಯಕ್ತಿತ್ವವುಳ್ಳ ನಾನು ಈಗ ಮೂರನೆಯ ಬಾರಿ ನಿಮ್ಮಿಬ್ಬರಿಗೆ ಮಗನಾಗಿ ಅವತರಿಸುತ್ತೇನೆ. ನನ್ನ ಮಾತುಗಳನ್ನು ಸತ್ಯವೆಂದು ಸ್ವೀಕರಿಸಿ. ಭಗವಂತ ಇಂದಿನ 2 ಜನ್ಮಗಳನ್ನು ಹೇಳಿದ್ದಾನೆ. ಯಾವ ಮಗು ತಾನೇ ಹೀಗೆ ತಂದೆ ತಾಯರಿಗೆ ನಮ್ಮ ಪೂರ್ವ ಕರ್ಮಗಳು ಏನಾಗಿದ್ವಿ, ತಾನ್ಯಾರು ಅಂತ ಹೇಳಿದ್ದಾರೆ? ಯಾರು ಹೇಳಿಲ್ಲ. ಅದರಿಂದ ನಾವು ಅಥವಾ ಮಕ್ಕಳು ಇವರು ಯಾರು ಕೂಡ ಎಲ್ಲರೂ ಅವರವರ ಕರ್ಮ ಬಂಧನಗಳಿಂದ ಬಂದಿದ್ದಾರೆ. ಆದರೆ ಭಗವಂತ ಹಾಗಲ್ಲ. ಭಗವಂತ ಸ್ಪಷ್ಟವಾಗಿ ಅವರ ಪೂರ್ವ ಕರ್ಮಗಳ ಬಗ್ಗೆ ಹೇಳ್ತಾ ಇದ್ದಾನೆ. ತಾನ್ಯಾರು ಅಂತ ಹೇಳ್ತಾನೆ. ಚತುರ್ಭುಜ ರೂಪ ತೋರಿಸ್ತಾ ಎಲ್ಲ ರೀತಿಯ ಐಶ್ವರ್ಯ ಅವನಲ್ಲಿತ್ತು. ಯತದ್ವಾಂ ದರ್ಶಿತಂ ರೂಪಂ ಪ್ರಾಗ್ಜಾನ್ಮ ಸ್ಮರಣಾಯ ಮೇ ನಾನ್ಯಥಾ ಮದ್ಭವಂ ಜ್ಞಾನಂ ಮರ್ತ್ಯಲಿಂಗೇ ನ ಜಾಯತೆ. ನಾನು ನಮಗೆ ನನ್ನ ಪೂರ್ವ ಜನ್ಮಗಳ ನೆನಪನ್ನು ಮಾಡುವುದಕ್ಕಾಗಿ ಈ ವಿಷ್ಣು ರೂಪವನ್ನು ತೋರಿರುತ್ತೇನೆ. ಹಾಗಲ್ಲದೆ ನಾನು ಓರ್ವ ಸಾಮಾನ್ಯ ಮಾನವ ಶಿಶುವಾಗಿ ಕಾಣಿಸಿಕೊಂಡಿದ್ದರೆ ದೇವತಾ ಪರಮಪುರುಷನಾದ ವಿಷ್ಣು ನಿಜವಾಗಿ ಅವತರಿಸಿರುವನೆಂದು ನೀವು ನಂಬುತ್ತಿರಲಿಲ್ಲ. ಭಗವಂತ ಹೇಳ್ತಾನೆ, ಯಾಕೆ ಇದೆಲ್ಲ ತೋರಿಸ್ತಾ ಇದ್ದೀನಿ? ಯಾಕಂದ್ರೆ ನಿಮ್ಗೆ ದೊಡ್ಡವಾದ ನಂಬಿಕೆ ಇರಲಿ, ನಿಮ್ಮ ಭಯ ಎಲ್ಲ ಹೋಗ್ಲಿ. ನಾನು ಸಾಧಾರಣವಾದ ವ್ಯಕ್ತಿ ಅಲ್ಲ, ನಾನು ಸಾಧಾರಣ ಮನುಷ್ಯನಲ್ಲ, ನಾನು ಜಗತ್ತಿಗೆ ಒಡೆಯ. ಅದರಿಂದ ಈ ರೂಪ ನಿಮಗೆ ತೋರಿಸ್ತಾ ಇದ್ದೀನಿ. ಅದರಿಂದ ನೀವು ಕೂಡ ಕಂಸನ ಒಂದು ಭಯದಿಂದ ಮುಕ್ತರಾಗಿ ಹಾಗೂ ಮುಂದೆನೂ ಕೂಡ ಬರುವಂತಹ ಒಂದು ಪೀಳಿಗೆಗಳು, ನಾವೆಲ್ಲ ಓದ್ತಾ ಇದ್ದೀವಿ, ನಮ್ಗೆ ಈ ಜನ್ಮ ಲೀಲೆ
ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ನಾವೇನ್ ಗೊತ್ತೇವೆ, ಕೃಷ್ಣನು ಕೂಡ ಒಬ್ಬ ಸಾಧಾರಣ ವ್ಯಕ್ತಿ. ಅನೇಕ ಜನ ಓದೋದಿಲ್ಲ, ಭಗವದ್ಗೀತೆ ಓದೋದಿಲ್ಲ, ಭಾಗವತ ಓದೋದಿಲ್ಲ, ಅವನೊಬ್ಬ ಸಿದ್ಧ ಪುರುಷ, ಹೀಗೆಲ್ಲ ಅವ್ರು ಹೇಳ್ತಾರೆ. ಅಂದ್ರೆ ಭಗವಂತ ಕೆಲ ಸಿದ್ಧ ಪುರುಷ ಒಂದೇ ಅಲ್ಲ, ಅವನ ಜಗತ್ತಿನ ಸೃಷ್ಟಿಕರ್ತ, ಅವನು ಎಲ್ಲದಕ್ಕೂ ಕಾರಣಕರ್ತ ಅವನು. ಇದು ಪರಿಪೂರ್ಣ ಸತ್ಯ. ಪತಿ ಪತ್ನಿಯರಾದ ನೀವಿಬ್ಬರು ನನ್ನನ್ನು ನಿಮ್ಮ ಪುತ್ರನಾಗಿ ಎಡೆಬಿಡದೆ ಚಿಂತನೆ ಮಾಡುತ್ತೀರಿ. ಆದರೆ ನಾನು ದೇವೋತ್ತಮ ಪರಮಪುರುಷನೆಂದು ಯಾವಾಗಲೂ ಬಲ್ಲಿರಿ. ಹೀಗೆ ನನ್ನನ್ನು ಪ್ರೇಮ ವಾತ್ಸಲ್ಯಗಳಿಂದ ಎಡೆಬಿಡದೆ ಚಿಂತನೆ ಮಾಡುವುದರಿಂದ ಅತ್ಯುನ್ನತ ಪರಿಪೂರ್ಣತೆ ಎನಿಸುವ ಭಗವದ್ಧಾಮಕ್ಕೆ ಹಿಂದಿರುಗುವುದನ್ನು ಗಳಿಸಿಕೊಳ್ಳುವಿರಿ. ಯಾರು ಭಗವಂತನ ಸೇವೆಯಲ್ಲಿ ಸದಾ ತೊಡಗಿರುತ್ತಾರೆ, ಮನ್ಮನಾಹಿ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು, ಯಾವಾಗಲೂ ಮನಸ್ಸಲ್ಲಿ ಕೃಷ್ಣ ಕೃಷ್ಣ ಅಂತ ಯಾರು ಚಿಂತನೆ ಮಾಡ್ತಾ ಇರ್ತಾರೆ, ಕೃಷ್ಣ ಸೇವೆ ತೊಡಗಿರ್ತಾರೆ, ಅವರು ಭಗವಂತನ ಧಾಮಕ್ಕೆ ಮಾಡಲಿ ಹೋಗ್ತಾರೆ. ಆದ್ರಿಂದ ಭಗವಂತ ಅವ್ರಿಗೆ ತೋರಿಸಿ ಅವರ ಸ್ಮರಣೆ ಇರಲಿ, ನೀವೇನೇ ಮಾಡ್ತಾ ಇದ್ರು ನನ್ನ ಚಿಂತನೆ ಇರಲಿ, ಹೀಗೆ ಯಾವಾಗಲೂ ಚಿಂತನೆ ಇರಬೇಕು. ಇದಕ್ಕೆ ಹೇಳಿದ್ರು ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆ ಅನ್ನೋದು ಯಾವುದೊಂದು ಜಾತಿಗೆ ಸೀಮಿತವಾದದ್ದಲ್ಲ, ಅಥವಾ ಈ ಚಟುವಟಿಕೆಗಳು, ಕೃಷ್ಣ ಪ್ರಜ್ಞೆ ಮಾಡೋ ಚಟುವಟಿಕೆಗಳು ಅದು ಯಾವುದು ಭೌತಿಕ ಅಲ್ಲ. ಈ ಕೃಷ್ಣ ಪ್ರಜ್ಞೆ ಉದ್ದೇಶ ಏನು? ನಮ್ಮ ಪ್ರಜ್ಞೆ ಈಗ ಭೌತಿಕ ಚಿಂತನೆ ಇದೆ, ನನಗೆ ಆಸ್ತಿ ಬೇಕು, ಮನೆ ಬೇಕು, ಪರಿವಾರ ಬೇಕು, ಸಂಸಾರ ಬೇಕು, ಹಣ ಬೇಕು, ಇನ್ನೂ ಬೇಕು, ಇದರಿಂದೆಲ್ಲ ದೂರ ಆಗ್ಬೇಕು, ಭೌತಿಕ ಚಿಂತನೆಗೆ ದೂರ ಆಗ್ಬೇಕು, ವೈರಾಗ್ಯ ಬೆಳೆಸ್ಕೋಬೇಕು. ಹಾಗೂ ನಮ್ಮ ಪ್ರಜ್ಞೆ ನಾನು ಕೃಷ್ಣ ಸೇವೆ ಇರಬೇಕು ಅಂತ ಬರಬೇಕು. ಇದು ಕೃಷ್ಣನನ್ನು ಕೂಡ ಇಷ್ಟ. ಕೃಷ್ಣ ದೇವಕಿ ಹಾಗೂ ವಸುದೇವನಿಗೆ ರೂಪ ತೋರಿಸಿದ ಉದ್ದೇಶ ಏನಿತ್ತು? ಅವನ ಚಿಂತನೆ ಯಾವುದು ನಡೀತಾ ಇಲ್ಲ, ಅದರಿಂದ 3 ಜನ್ಮಗಳು ಬಂದಿದ್ದಾರೆ, ಈಗ ಅವರು ವಾಪಸ್ ವೈಕುಂಠ ಲೋಕಕ್ಕೆ ಹೋಗ್ಲಿ ಅನ್ನೋದು ಭಗವಂತನ ಉದ್ದೇಶ. ಶುಕಮುನಿಗಳು ಹೀಗೆಂದರು. ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಹೀಗೆ ತನ್ನ ತಂದೆ ತಾಯಿಗಳಿಗೆ ಉಪದೇಶಿಸಿದ ನಂತರ ಮೌನವಾದನು. ಅವರ ಸಮ್ಮುಖದಲ್ಲಿಯೇ ತನ್ನ ಅಂತರಂಗ ಶಕ್ತಿಯಿಂದ ಆಗ ಅವನು ತನ್ನನ್ನು ಒಂದು ಸಣ್ಣ ಮಾನವ ಶಿಶುವಾಗಿ ರೂಪಾಂತರಗೊಳಿಸಿದನು. ಮೊದಲು ಚತುರ್ಭುಜ ವಿಷ್ಣು ರೂಪವನ್ನು ತೋರಿಸಿ ಅನಂತರ ಸಣ್ಣ ಶಿಶುವಾಗಿ, ಮಾನವ ಶಿಶುವಾಗಿ ರೂಪಾಂತರಗೊಳ್ತಾನೆ. ಅನಂತರ ದೇವೋತ್ತಮ ಪರಮಪುರುಷನಿಂದ ಪ್ರೇರಿತನಾಗಿ ವಸುದೇವನು ಪ್ರಸೂತಿ ಗೃಹದಿಂದ ಮಗುವನ್ನು ಎತ್ತಿಕೊಳ್ಳುವ ಸಮಯಕ್ಕೆ ಸರಿಯಾಗಿ ಭಗವಂತನ ಆಧ್ಯಾತ್ಮಿಕ ಶಕ್ತಿಯಾದ ಯೋಗಮಾಯೆಯು ನಂದ ಮಹಾರಾಜನ ಪತ್ನಿಯಲ್ಲಿ ಮಗಳಾಗಿ ಜನಿಸಿದಳು. ಇಲ್ಲಿ ವಸುದೇವ ಹಾಗೂ ದೇವಕಿ ಮಥುರ, ಯಮುನಾ ನದಿಯ ಒಂದು ದಡ ಮಥುರ, ಕಂಸನ ಕಾರಾಗೃಹದಲ್ಲಿ ಅಲ್ಲಿ ಕೃಷ್ಣ ಜನನ ಆಯಿತು. ಎಲ್ಲ ದರ್ಶನ ವಾಸುದೇವ ಹಾಗೂ ದೇವಕಿಗೆ ನೀಡಿದ. ಅನಂತರ ಈ ಕಡೆ ವೃಂದಾವನದಲ್ಲಿ ಕೃಷ್ಣ ಅವಾಗಲೇ ಆದೇಶ ಕೊಟ್ಟಿದ್ದ, ನೀನಲ್ಲಿ ಅವತರಿಸಬೇಕು ಅಂತ. ಹಾಗೆಯೇ ನಂದ ಮಹಾರಾಜನ ಪತ್ನಿ ಯಶೋದೆಯ ಗರ್ಭದಲ್ಲಿ ಯೋಗಮಾಯೆ, ಅವಳು ಹೆಣ್ಣು ಮಗುವಾಗಿ ಅವಳು ಅವತರಿಸಿದ್ದಾಳೆ. ಯೋಗಮಾಯೆಯ ಪ್ರಭಾವದಿಂದ ದ್ವಾರಪಾಲಕರೆಲ್ಲರೂ ಗಾಢ ನಿದ್ರೆಯಲ್ಲಿ ಬಿದ್ದಿದ್ದರು. ಅವರ ಇಂದ್ರಿಯಗಳು ಕೆಲಸ ಮಾಡಲಾರದೆ ಇದ್ದವು ಮತ್ತು ಆ ಮನೆಯ ಇತರ ನಿವಾಸಿಗಳು ಕೂಡ ಗಾಢ ನಿದ್ರೆಯಲ್ಲಿದ್ದರು. ಸೂರ್ಯನು ಮೂಡಿದಾಗ ಕತ್ತಲೆ ತಾನಾಗಿಯೇ ಮರೆಯಾಗುವುದು. ಹಾಗೆಯೇ ವಸುದೇವನು ಕಾಣಿಸಿಕೊಂಡಾಗ ಮುಚ್ಚಿದ ಬಾಗಿಲುಗಳು ಬಲವಾಗಿ ಕಬ್ಬಿಣದ ಕೀಲಿ ಹಾಕಿದ ಮತ್ತು ಕಬ್ಬಿಣದ ಸರಪಳಿಗಳೊಂದಿಗೆ ಬೀಗ ಹಾಕಿದವಾಗಿದ್ದರೂ ತಾನಾಗಿಯೇ ತೆರೆದುಕೊಂಡವು. ಆಕಾಶದಲ್ಲಿ ಮೋಡಗಳು ಸೌಮ್ಯವಾಗಿ ಗುಡುಗುತ್ತಿದ್ದವು ಮತ್ತು ಹನಿಮಳೆ ಬೀಳುತ್ತಿತ್ತು. ಆದುದರಿಂದ ದೇವೋತ್ತಮ ಪರಮಪುರುಷನ ಒಬ್ಬ ವಿಸ್ತರಣವಾದ ಅನಂತನಾಗನು ವಸುದೇವನನ್ನು, ಆ ದಿವ್ಯ ಶಿಶುವನ್ನು ರಕ್ಷಿಸುವುದಕ್ಕಾಗಿ ತನ್ನ ಹೆಡೆಗಳನ್ನು ಬಿಚ್ಚಿ ಬಾಗಿಲಿನಿಂದಲೇ ಪ್ರಾರಂಭಿಸಿಕೊಂಡು ವಸುದೇವನನ್ನು ಹಿಂಬಾಲಿಸಿದನು. ಒಂದು ಕಡೆ ಆ ಬಲರಾಮ ರೋಹಿಣಿಯ ಗರ್ಭದಲ್ಲಿ ಆವಾಗಲೇ ಅವತರಿಸಿದ್ದಾನೆ. ಇನ್ನೊಂದು ರೂಪದಲ್ಲಿ ಅದೇ ಬಲರಾಮ ಈಗ ಅನಂತ ಶೇಷ ರೂಪದಲ್ಲಿ ಅವನು ಕೃಷ್ಣನಿಗೆ ರಕ್ಷಣೆ ಕೊಡ್ತಾ ಇದ್ದಾನೆ. ಕೃಷ್ಣನಿಗೆ ರಕ್ಷಣೆ ಕೊಡುವ ಉದ್ದೇಶ ಏನು? ತನ್ನ ಸೇವೆಯನ್ನು ಸ್ವೀಕಾರ ಮಾಡು. ಭಗವಂತ ಸೇವೆ ಮಾಡುವಂಥದ್ದು ಎಲ್ಲ ಜೀವಾತ್ಮದ ಕರ್ತವ್ಯ. ಅದರಿಂದ ಎಲ್ಲ ಶಕ್ತಿಗಳು, ವಿಸ್ತರಣೆಗಳು ಎಲ್ಲ ಪ್ರಯತ್ನ ಮಾಡುತ್ತೆ ಕೃಷ್ಣ ಸೇವೆ ಮಾಡಲಿಕ್ಕೆ. ಹಾಗೆ ಭಗವಂತ ಬಲರಾಮನು ಕೂಡ ಅನಂತ ಶೇಷನ ರೂಪದಲ್ಲಿ ಛತ್ತರಿಯಾಗಿ, ಯಾಕಂದ್ರೆ ಮಳೆ ಬರ್ತಾ ಇತ್ತು, ಅದರಿಂದ ರಕ್ಷಣೆಗೋಸ್ಕರ ಅವನು ಬಂದಿದ್ದಾನೆ. ಹಾಗೂ ಆಕಾಶದಲ್ಲಿ ಮಳೆ ಹನಿ ಹನಿಯಾಗಿ ಬೀಳ್ತಾ ಇದೆ. ನಮಗೆ ಮಳೆ ಬಿದ್ದಾಗ ತುಂಬಾ ಚಳಿ ಅನ್ಸುತ್ತೆ,
ಅರೆ ಇದೆಲ್ಲವೂ ಆನಂದ ಪ್ರದಾಯಕ. ಭಗವಂತನಿಗೆ ಆನಂದ ಪಡೆಯಲಿಕ್ಕೆ ಎಲ್ಲರೂ ಖುಷಿಯಿಂದ ಗಾಳಿ ಬೀಸ್ತಾ ಇದೆ, ಹನಿ ಹನಿಯಾಗಿ ಮಳೆ ಬರ್ತಾ ಇದೆ, ಎಲ್ಲ ಹೂಗಳು ಮೂಡಿದೆ, ಸುಂದರವಾದಂತಹ ಗಾಳಿ, ಸುಗಂಧ ಭರಿತವಾದಂತಹ ಗಾಳಿ ಬೀಸ್ತಾ ಇದೆ. ಇಲ್ಲಿ ಯಾವುದೂ ಕೂಡ ದೇಹಕ್ಕೆ ಹಾನಿ ಆಗುವಂತಹ ಯಾವುದು ಸನ್ನಿವೇಶ ಇಲ್ಲ, ಭಯಾನಕವಾದ ಸನ್ನಿವೇಶನೂ ಇಲ್ಲ. ಎಲ್ಲವೂ ಕೂಡ ಮಂಗಳಮಯವಾಗಿ ನಡೀತಾ ಇದೆ. ಹೀಗೆ ಎಲ್ಲ ಯೋಗಮಾಯ ಶಕ್ತಿಯಿಂದ, ಯೋಗಮಾಯೆ ಅವಳು ಅಲ್ಲಿ ಕೂಡ ಯಶೋದಯ್ಯ ಮಗುವಾಗಿ ಅವತರಿಸಿದಳು. ಹಾಗೂ ಈ ಕಡೆ ಇನ್ನೊಂದು ರೂಪದಲ್ಲಿ ಅವಳ ಶಕ್ತಿ ಇನ್ನೂ ಎಲ್ಲಾ ಕಡೆ ಪ್ರಭಾವ ಬೀಳ್ತಾ ಇದೆ. ಎಲ್ಲ ಕಾರಾಗೃಹದ ಬಾಗಿಲು ತೆರೀತು, ಎಲ್ಲರೂ ನಿದ್ರಾವಸ್ಥೆಗೆ ಹೋಗ್ಬಿಟ್ರು. ಎಲ್ಲಾ ಜನರು, ಕಾರಾಗೃಹದ ಮುಂದೆ ಕಾವಲು ಕಾಯ್ದಂತಹ ಎಲ್ಲ ಸೈನಿಕರು ಎಲ್ಲ ನಿದ್ರೆಗೆ ಹೋಗ್ಬಿಟ್ರು. ಹೀಗೆ ಶಿಶುವನ್ನು ವಸುದೇವ ಎತ್ಕೊಂಡು ಹೋದ. ಭಗವಂತನ ಪ್ರೇರಣೆಯಿಂದ ಅವನು ಎತ್ಕೊಂಡು ಹೋಗ್ತಾ ಇದ್ದಾನೆ. ಇಂದ್ರದೇವನು ಎಡೆಬಿಡದೆ ಸುರಿಸುತ್ತಿದ್ದ ಮಳೆಯಿಂದ ಯಮುನಾ ನದಿಯು ಆಳವಾದ ನೀರಿನಿಂದ ತುಂಬಿಕೊಂಡಿತು. ಭಯಾನಕವಾಗಿ ಸುಳಿದು ಸುತ್ತುವ ಅಲೆಗಳಿಂದ ನೊರೆಸೂಸುತ್ತಿತ್ತು. ಆದರೆ ಹಿಂದೂ ಮಹಾಸಾಗರವು ಭಗವಾನ್ ರಾಮಚಂದ್ರನಿಗೆ ಸೇತುವೆಯನ್ನು ನಿರ್ಮಿಸಲು ಅವಕಾಶ ನೀಡುವ ಮೂಲಕ ದಾರಿ ಕೊಟ್ಟಂತೆ ಯಮುನಾ ನದಿಯು ವಸುದೇವನಿಗೆ ದಾರಿ ನೀಡಿ ತನ್ನನ್ನು ದಾಟಿ ಹೋಗಲು ಬಿಟ್ಟಿತು. ರಾಮಾಯಣದಲ್ಲೂ ಕೂಡ ನೋಡ್ತೀವಿ ಹೇಗೆ ರಾಮಚಂದ್ರ ಭಾರತದಿಂದ ಲಂಕೆಗೆ ಹೋಗ್ಲಿಕ್ಕೆ ಸೇತುವೆ ನಿರ್ಮಾಣ ಮಾಡ್ತಾನೆ. ಆಗ ಸಮುದ್ರದ ವರುಣ ಬಂದು ಪ್ರಾರ್ಥನೆ ಮಾಡ್ಕೋತಾನೆ, ಈ ರೀತಿ ನೀವು ಕಲ್ಲಿನ ಮೇಲೆ ಹೆಸರನ್ನು, ನಿಮ್ಮ ನಾಮವನ್ನು ಬರೆದು ಹಾಕಿದಾಗ ಆ ಕಲ್ಲುಗಳನ್ನು ತೇಲಿಸ್ತೀನಿ. ಹಾಗೆಯೇ ಅಂತಹ ಗಾಢವಾದ ಸಮುದ್ರವನ್ನು ವಾನರರು ದಾಟಿದ್ರು. ಹಾಗೆಯೇ ಇಲ್ಲಿ ಯಮುನಾ ನದಿ ತುಂಬಾ ಭಯಂಕರವಾಗಿ ಹರಿತಾ ಇರುತ್ತೆ. ಆದರೆ ಇಲ್ಲಿ ಕೃಷ್ಣನ ಸೇವೆಗೋಸ್ಕರ ಅವಳು ಕೂಡ ದಾರಿಯನ್ನು ಕೊಟ್ಟಿದ್ದಾಳೆ. ಅಷ್ಟು ಆಳವಾದಂತಹ ಒಂದು ನದಿಯನ್ನು ವಸುದೇವ ಹಾಗೆ ನಡ್ಕೊಂಡು ಹೋದ. ಯಮುನಾ ನದಿ ತುಂಬಾ ಖುಷಿ. ಯಮುನೆಯ ಪತಿ ಕೃಷ್ಣ, ಸಕಲ ನದಿಗಳಿಗೆ ಒಡೆಯನು ಕೃಷ್ಣ. ಎಲ್ಲ ಪವಿತ್ರಗೊಳ್ಳುತ್ತೆ. ಗಂಗಾ ನದಿ ಭಗವಂತನ ಪಾದಗಳನ್ನು ಸ್ಪರ್ಶ ಮಾಡಿರೋ ಕಾರಣ ವಿಷ್ಣು ಪಾದೋದಕ. ಅದನ್ನು ಶಿವ ಧಾರಣೆ ಮಾಡ್ತಾನೆ ತನ್ನ ಶಿರದ ಮೇಲೆ. ಭಗವಂತ ವಿಷ್ಣುವಿನ ಪಾದವನ್ನು ಸ್ಪರ್ಶನ ಮಾಡಿದಂತಹ ಗಂಗಾ ನದಿ ಅದನ್ನು ತನ್ನ ಶಿರದಲ್ಲಿ ಧಾರಣೆ ಮಾಡ್ತಾನೆ. ಸೊ ಹೀಗೆ ಎಲ್ಲಾ ದೇವಾಂದೇವತೆಗಳು ಸ್ಪಷ್ಟವಾಗಿ ಸೂಚನೆ ಕೊಡುತ್ತೆ, ಜಗತ್ತಿಗೆ ಒಡೆಯ ಕೃಷ್ಣ. ಅದರಿಂದ ನಾವೆಲ್ಲರೂ ಅವನ ಸೇವಕರು, ಅವನ ಅಂಶಗಳು ನಾವೆಲ್ಲ. ಹೀಗೆ ನಾವು ಇರೋದ್ರಿಂದ ಸಂತೋಷಮಯವಾಗಿರ್ತೀವಿ ಅದನ್ನು ಸೂಚನೆ ಕೊಡ್ತಾ ಇದೆ. ಹೀಗೆ ಯಮುನಾ ನದಿ ಅವಳು ಕೂಡ ಸ್ವಾಗತ, ಖುಷಿ ಆಗ್ತದೆ. ಖುಷಿಯಿಂದ ಅಲೆಗಳು ಬರ್ತಾ ಇದೆ, ಅವಳಲ್ಲಿ ಅಲೆಗಳು ಮಾಡ್ತಾಳೆ. ಹಾಗೂ ಸುಗಮವಾಗಿ ಹೋಗ್ಲಿಕ್ಕೆ ದಾರಿ ಕೂಡ ಕೊಟ್ಟಿದ್ದಾಳೆ. ಮುಂದೆ ಯೋಚನೆ ಇದೆ, ಕೃಷ್ಣ ಬಂದು ನದಿಯಲ್ಲಿ ಲೀಲೆಗಳನ್ನು ಮಾಡ್ತಾನೆ. ಅನೇಕ ಗೋಪಾಲ ಬಾಲಕರು, ಗೋಪಿಕಾಸ್ತ್ರೀಯರು ಎಲ್ಲ ಜೊತೆ ನನ್ನ ನೀರಿನಲ್ಲಿ ಅವನು ಓಡಾಡ್ತಾನೆ, ಸ್ನಾನ ಮಾಡ್ತಾನೆ ಅಂತ ಅವಳು ಕೂಡ ಆನಂದವಾಗಿ ಅವಳು ಕುಣಿತಾ ಇದ್ದಾಳೆ. ಹೀಗೆ ಅಲೆಗಳು ಬರ್ತಾ ಇತ್ತು. ವಸುದೇವನು ನಂದ ಮಹಾರಾಜನ ಮನೆಗೆ ತಲುಪಿದಾಗ ಎಲ್ಲಾ ಗೋಪಾಲಕರು ಗಾಢ ನಿದ್ರೆಯಲ್ಲಿದ್ದುದನ್ನು ಕಂಡನು. ಹೀಗೆ ಅವನು ತನ್ನ ಮಗನನ್ನು ಯಶೋದೆಯ ಹಾಸಿಗೆಯಲ್ಲಿ ಇಟ್ಟು ಯೋಗಮಾಯೆ ವಿಸ್ತರಣೆಯಾದ ಆಕೆಯ ಮಗಳನ್ನು ಎತ್ತಿಕೊಂಡು ಕಂಸನ ಸೆರೆಮನೆಯಾದ ತನ್ನ ನಿವಾಸಕ್ಕೆ ಹಿಂತೆರಳಿದನು. ಯೋಗಮಾಯ ಪ್ರಭಾವದಿಂದ ಮಥುರೆಯಲ್ಲಿ ಸೈನಿಕರು ಮಲ್ಕೊಂಡ್ಬಿಟ್ಟಿದ್ರು. ಈ ಕಡೆ ವೃಂದಾವನದಲ್ಲಿ ಎಲ್ಲಾ ಜನರು ಕೂಡ ಮಲ್ಕೊಂಡ್ಬಿಟ್ಟಿದ್ರು. ನಂದ ಮಹಾರಾಜ, ಯಶೋದೆ ಅವಳು ಮಲ್ಕೊಂಡಿದ್ರು. ಅವಳಿಗೂ ಮಗು ಆಗಿದ್ದಾಗ ಅವಳು ನೋಡೇ ಇಲ್ಲ, ಅದು ಹೆಣ್ಣು ಮಗುನ ಗಂಡು ಮಗುನ ಅದು ನೋಡಿರಲಿಲ್ಲ. ಅಷ್ಟು ಸುಸ್ತಾಗ್ಬಿಟ್ಟು ಅವಳು ಮಲ್ಕೊಂಡ್ಬಿಟ್ಟಿದ್ದು. ಹೆಣ್ಣು ಮಗು ಆಗಿತ್ತು. ಅದನ್ನು ವಸುದೇವ ತಗೊಂಡ್ಬರ್ತಾನೆ, ಮತ್ತೆ ಕೃಷ್ಣನನ್ನು ಅಲ್ಲಿ ಬಿಟ್ಟು ಬರ್ತಾನೆ. ವಸುದೇವನು ಆ ಹೆಣ್ಣು ಮಗುವನ್ನು ದೇವಕ್ಕೆ ಹಾಸಿಯಲ್ಲಿ ಇರಿಸಿದನು. ಕಬ್ಬಿಣದ ಕೋಳಗಳಿಂದ ತನ್ನ ಕಾಲುಗಳನ್ನು ಬಂಧಿಸಿಕೊಂಡು ಮೊದಲಿನಂತೆ ಅಲ್ಲಿ ಉಳಿದುಕೊಂಡನು. ನಂದ ಪತ್ನಿಯಾದ ಯಶೋದೆಯು ಮಗುವಿನ ಹೆರಿಗೆಯ ಶ್ರಮದಿಂದ ಬಳಲಿ ನಿದ್ರಾಪರವಶಳಾಗಿದ್ದಳು ಮತ್ತು ತನಗೆ ಎಂತಹ ಮಗು ಜನಿಸಿದೆ ಎಂಬುದನ್ನು ತಿಳಿಯಲು ಶಕ್ತವಾಗಿರಲಿಲ್ಲ. ಇಲ್ಲಿಗೆ ಈ ಅಧ್ಯಾಯ 3 ಪೂರ್ಣ ಆಗುತ್ತೆ. ಕೃಷ್ಣ ಅವತರಿಸಿದಂಥ ಸನ್ನಿವೇಶ ಹಾಗೂ ಕೃಷ್ಣನ ಪ್ರೇರಣೆಯಿಂದ ವಸುದೇವ ಆ ಮಗುವನ್ನು ಮಥುರೆಯಿಂದ ವೃಂದಾವನಕ್ಕೆ ಕರೆದೊಯ್ತಾನೆ.
ಭಗವಂತನ ಅನಂತ ಲೀಲೆಗಳು ಆಗಬೇಕಾಗಿದೆ. ಬೃಂದಾವನದಲ್ಲಿ ನಾನಾ ಅಸುರರು ಸಂಹಾರ ಆಗುತ್ತದೆ. ಅನಂತರ ಮತ್ತೆ ಪುನಃ ಮಥುರೆಗೆ ಬಂದು ಕಂಸನ ಸಂಹಾರ ಮಾಡ್ತಾನೆ. ಈ ಅನಂತವಾದ ಲೀಲೆಗಳು, ಭಗವಂತನ ಒಂದು ಲೀಲೆಗಳು ಅದ್ಭುತವಾದಂತಹದ್ದು. ಅದನ್ನು ಶ್ರವಣ ಮಾಡೋದ್ರಿಂದ, ಹೇಳೋದ್ರಿಂದ ನಮ್ಮ ಹೃದಯದಲ್ಲೆಲ್ಲ ಕಲ್ಮಶಗಳು ನಾಶ ಆಗುತ್ತೆ. ದುಷ್ಟ ಜನ ಅವರ ಬುದ್ಧಿಶಕ್ತಿ ಅಲ್ಪ ಬುದ್ಧಿ ಆಗಿರೋ ಕಾರಣ ಇದೆಲ್ಲ ಅಸಾಧ್ಯ, ಇದೆಲ್ಲ ಒಂದು ಕಟ್ಟುಕತೆ, ಅದೇಗ್ ಸಾಧ್ಯ, ಹಿಂಗೆಲ್ಲ ವಾದ ಮಾಡ್ತಾರೆ. ಯಾವ್ದು ವಾದ ಮಾಡಿದ್ರೆ ಏನ್ ಆಗ್ಬೇಕಾಗಿದೆ? ದುಷ್ಟರ ಸಂಹಾರ ಅಂತೂ ಆಗತ್ತೆ. ಯಾರು ನಂಬ್ತಾರೆ, ಭಗವಂತ ಹೇಳ್ತಾನೆ, ಜನ್ಮ ಕರ್ಮ ಚಮೇ ದೇವ್ಯಂ ಯೋಮೇ ವ್ಯಕ್ತಿ ತತ್ವತಃ. ಈ ತತ್ವ ನಾವು ತಿಳ್ಕೋಬೇಕು. ಭಗವಂತನ ಲೀಲೆಗಳು ಅದ್ಭುತವಾದಂತಹದ್ದು. ನಮ್ಮ ಹಾಗೆ ಸಾಧಾರಣ ಕಾರ್ಯ ಮಾಡಿದ್ರೆ ಮತ್ತೆ ನಮಗೂ ಭಗವಂತನಿಗೆ ಏನು ವ್ಯತ್ಯಾಸ ಇದೆ? ಭಗವಂತ ಬಂದಾಗ ಒಂದೊಂದು ಅದ್ಭುತವಾಗಿ, ಹೇಗೆ ಪ್ರೈಮ್ ಮಿನಿಸ್ಟರ್ ಬಂದಾಗ ದೊಡ್ಡ ಕಾರ್ ಬರುತ್ತೆ, ಹೆಲಿಕಾಪ್ಟರ್ ಬರುತ್ತೆ, ಸೆಕ್ಯೂರಿಟಿ ಬರುತ್ತೆ, ಮತ್ತೆ ಅವನ ಮಾತು, ಅವನ ಕೆಲಸಗಳು ಎಲ್ಲ ಅದ್ಭುತವಾಗಿ, ಸಾಮಾನ್ಯ ಪ್ರಜೆಗಳಿಗಿಂತ ಅದ್ಭುತವಾಗಿರುತ್ತೆ. ಹೀಗೆ ಜಗತ್ತಿನ ಒಡೆಯ ಅವನು ಅವತರಿಸಿದಾಗ ಅವನು ನಾನಾ ಕರ್ತವ್ಯಗಳನ್ನು ಮಾಡ್ತಾನೆ. ಇವರ ಕರ್ಮಗಳೇನಿತ್ತು, ಇವರ ತಪಸ್ಯಗಳೇನಿತ್ತು. ಹಾಗೆ ಅಲ್ಲಿ ನಂದ ಮಹಾರಾಜ ಹಾಗೂ ಯಶೋದೆ ಅವರು ಕೂಡ ಪೂರ್ವ ಜನ್ಮದಲ್ಲಿ ತಪಸ್ಯೆಗಳು ಮಾಡಿದ್ರು. ಅದನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಹೇಗೆ ಅವರು ಏನ್ ತಪಸ್ಯೆಗಳು ಮಾಡಿದ್ರು, ಮತ್ತೆ ಹೇಗೆ ಅವ್ರಿಗೆ ಕೃಷ್ಣ ಮಗುವಾಗಿ ಬಂದ, ಮತ್ತೆ ಈ ಕಡೆ ಕಾರಾಗೃಹದಲ್ಲಿ ಏನಾಯಿತು, ಯೋಗ ಮಾಯೆ ಏನಂದು ಕಂಸನಿಗೆ ಅನ್ನೋದನ್ನು ನಾಳಿನ ಒಂದು ಅಧ್ಯಾಯದಲ್ಲಿ ನೋಡೋಣ. ಕೃಷ್ಣ ಅರ್ಪಣಮಸ್ತು. ಹರೇ ಕೃಷ್ಣ.